ಶಿಲ್ಲೆ ಚಪ್ಪಾಳೆ ಅದೊಂದು ಕಡೆ, ಅವಾರ್ಡ್ಗಳು ಇನ್ನೊಂದು ಕಡೆ. ಹೌದು. ಬಟ್ ಈ ತಾಯಂದಿರು ಆಶೀರ್ವಾದ ಮಾಡ್ತಾರೆ ಗೊತ್ತಾ. ಬಿಕಾಸ್ ನನ್ನ ಅಮ್ಮ ಇಲ್ಲ, ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ಈ ಮನೆ ನೀನು ಓಕೆ ಮಾಡೇ ಮಾಡ್ತೀಯಾ, ಚೆನ್ನಾಗಿಲ್ಲ ಅಂದ್ರೆ ಓಕೆ ಮಾಡ್ತೀಯ. ಯಾಕೆ ಗೊತ್ತಾ ಅಂದರು. ಯಾಕೆ ಅಂದರೆ ಮನೆ ಓನರ್ ಅಮ್ಮ ಸೇಮ್ ನಿಮ್ಮ ಅಮ್ಮನ ಥರನೇ ಇದ್ದಾರೆ. ಬರೀ ಆ್ಯಕ್ಷನ್ಗಳಾಗೋಯ್ತು, ಇದಾಯಿತು ಅದಾಯಿತು ಇದಾಯಿತು, ಪ್ರಭಾಕರ್ ಅವ್ರ ಮಗ ಅಂತ ಎಲ್ಲ ಆಯಿತು ಮುಗೀತು. ನಾನು ಏನು ಅನ್ನೋ ಪ್ರೂವ್ ಮಾಡ್ಕೋಬೇಕು. ಸ್ಟಾರ್ಟ್ ಕ್ಯಾಮ್ರಾ ಅಂತ ಹೇಳಿದ್ದಾರೆ, ಕಟ್ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ. 8 ಮಿನಿಟ್ಸ್ ಹತ್ತಿದ್ದೀನಿ ಆ ಫುಲ್ ಸ್ಟಡಿ ಕ್ಯಾಮ್ ಶಾಟ್, ಒಂದು ಲೋ ಆ್ಯಂಗಲಲ್ಲಿ ನಾನು ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದರಲ್ಲಿ ನನ್ನ ತಂದೆಯವ್ರ ಥರನೇ ನನಗೆ ಫೀಲ್ ಆಯಿತು. ಅವ್ರು ನಡ್ಕೊಂಬರೋದು ಒಂಥರ ಹಿಂಗೆ ನಡ್ಕೊಂಬರೋದು ಅದೆಲ್ಲ. ರೈಟ್ ಫ್ರಮ್ ಮಹಾದೇವ ವಾಟ್ ಐಮ್ ಡೂಯಿಂಗ್, ಆ ಒಂದು ಕ್ಯಾರೆಕ್ಟರ್ ಒಳಗಡೆ ನಾನು ಪ್ರವೇಶ ಆಗಿ ನಾನು ಜೀವಿಸ್ತೀನಿ ಆ ಕ್ಯಾರೆಕ್ಟರ್ನ. ಸೊ ನಾನು ಎಲೆಕ್ಟ್ರಾನಿಕ್ಸ್ ಮುಗಿಸಿದ ತಕ್ಷಣ ಅಪ್ರೆಂಟಿಸಾಗಿ ಕೆಲಸ ಮಾಡಿದೆ. 700 ರೂಪಾಯಿ ಸ್ಟೈಫಂಡ್ ನನಗೆ. ಮೇಜರ್ ಅಂತ ಒಂದು ಸಿನಿಮಾ, ನಮ್ಮದೇ ಒಂದು ಪ್ರೊಡಕ್ಷನ್, ತಂದೆಯವ್ರ ಡೈರೆಕ್ಷನ್ನು, ತಂದೆಯವರು ಇದು. ಅದರಲ್ಲಿ ನಮ್ಮ ತಂದೆಯವ್ರನ್ನ ಕಾಪಾಡೋ ಅಂತ ಒಬ್ಬ ಯೋಧನ ಕ್ಯಾರೆಕ್ಟರ್ ಮಾಡಿದ್ದು. 2001 ಮಾರ್ಚ್ 25 ತೀರೋಗಿದ್ದವರು. ಇನ್ನೊಂದು 5 ದಿನ ಆದರೆ ಅವ್ರ ಬರ್ಡೇ ಮಾರ್ಚ್ 30th. 2 ಜಂಪ್ ಮಾಡಿದೆ, ಚೇರ್ ತೊಗೊಂಬಂದಿಟ್ರು, ಹೈಟ್ ಹೋದೆ, ದ ಹೋಲ್ ನೀ ಟಾಪಲ್ ಲೈಕ್ ದಿಸ್. ಇದು ಅಂದ್ಬಿಟ್ಟು ಕಿರ್ಚಾಡ್ಕೊಂಡು ಎಳೆದು ಫೋಲ್ಡ್ ಮಾಡಿ ಹಿಂಗೆ ಕೂರಿಸ್ಕೊಂಡು ಮಲಗಿಬಿಟ್ಟೆ ಬೆಡ್ ಮೇಲೆ. ಆ ಬೆಡ್ ಮೇಲೆ ಮಲ್ಕೊಂಡು ನನಗೆ ಟೋಟಲ್ ರಾಬರ್ಟ್ ದ ಡೇಟ್ ಹೋಯ್ತಲ್ಲಪ್ಪ ಅಂತ. ಅಲ್ಲಿಗೆ ಇದು ಕೂರಲೇ ಇಲ್ಲ, ಲೈಫ್ ಲಾಂಗ್ ಇದು ಕೂರಲ್ಲ ಈಗ. ಎಸ್, ಹಾಯ್, ಎಲ್ಲರೂ ಬಂದ್ರಿನಾ? ಬನ್ನಿ. ಈ ದಿನಕ್ಕೆ, ಈ ಕ್ಷಣಕ್ಕೆ ನಾನು 10 ವರ್ಷ ಕಾದಿದ್ದೀನಿ ಅಂದರೆ ನೀವು ನಂಬ್ತೀರಾ? ನಂಬೋದಿಲ್ಲ, ಆದರೆ ನಂಬಲೇಬೇಕು. ಬಿಕಾಸ್ ಇದು ಕೂದಲೆಳೆ ಅಂತರದಲ್ಲಿ ಪ್ರತಿ ಸತಿನೂ ಮಿಸ್ ಆಗೋರು ನನಗೆ. ಅದು ಹೆಂಗೆ ಗುರು ಇಷ್ಟು ಚೆನ್ನಾಗಿ ಮಿಸ್ ಆಗಿಬಿಡ್ತಾರಲ್ಲ ಅಂತ ಅನ್ಕೊತಾ ಇದೆ. ಇವತ್ತು ಕೂಡ ಮಿಸ್ ಆಗೋ ಚಾನ್ಸಸ್ ತುಂಬಾ ಇತ್ತು, ಬಟ್ ಅದು ಹೆಂಗೋ ಕ್ಯಾಚ್ ಹಾಕೊಂಬಿಟ್ಟಿದ್ದೀನಿ. ಸೊ ಇದು ನನಗೂ ಒಂಥರ ಸರ್ಪ್ರೈಸ್. ನಾನು ಮಾಡ್ತಿದ್ದೀನಿ ನಿಜನಾ ಅಂತ. ನಿಜ ಹೇಳ್ಬೇಕಂದ್ರೆ ನಾನು ಒಂದು ಕೂದಲು ಎಳ್ಳು ಕಾಳಷ್ಟು ಪ್ರಿಪೇರ್ ಆಗಿಲ್ಲ ಸರ್. ನೀವು ಸಿಗ್ತೀರಾ ಅನ್ನೋ ಕಾನ್ಫಿಡೆನ್ಸೇ ಇಲ್ಲ ನನಗೆ. ಇಲ್ಲ, ಬಟ್ ನೀವು ಬರ್ತೀರಾ ಅಂತ ನನಗೆ ನಿಮ್ಮದು ಇದಿತ್ತು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಅವ್ರು ಹೇಳಿದ್ದು ಇಂಟ್ರೊಡಕ್ಷನ್ನು ಹೆಂಗಿತ್ತು ಅಂದರೆ, ಯಾವುದೋ ಕೇಸ್ ಮಾಡಿಬಿಟ್ಟು ಈ ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರೆ ಗೊತ್ತಾ, ಜಸ್ಟ್ ಹಿಂಗೆ ಮಿಸ್ ಆಗ್ಬಿಟ್ರು, ಈಗ ರೂಮ್ಗೆ ಹೋಗಿದ್ವಿ, ಅಲ್ಲಿಂದ ಹಂಗೆ ಎಸ್ಕೇಪ್ ಆಗ್ಬಿಟ್ರು ಹಂಗಾಗಿದೆ. ಬಟ್ ಇಲ್ಲ, ಮಹಾದೇವ ಟೈಮಲ್ಲಿ ತುಂಬ ಕೇಳ್ಕೊಂಡಿದ್ವಿ. ಸಿಕ್ಲೇ ಇಲ್ಲ ಅವರು. ನೀವು ನೋಡಿದ್ರೆ, ಬಿಕಾಸ್ ಐ ವರ್ಕ್ ದ ಹೋಲ್ ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೇಟಿವ್ ಹೆಡ್ ಆ್ಯಂಡ್ ಪ್ರತಿ ಫ್ರೇಮ್. ಐ ಟೆಲ್ ಯು, ವಿ ವರ್ಕ್ಡ್ ಫಾರ್ 2 hours 18 minutes and 22 frames ಸಿನಿಮಾ. ಅಷ್ಟು ಡೀಟೇಲ್ ಗೊತ್ತಿತ್ತು ನನಗೆ. ಸೊ ಒಂದೊಂದು ಫ್ರೇಮು ಕೆಲಸ ಮಾಡಿದ್ದೀವಿ ಆ ಸಿನಿಮಾ. ಓಂಟ್ ಬಿಲೀವ್, ಲಾಸ್ಟಲ್ಲಿ ಒಂದಿಷ್ಟು ಸೆನ್ಸರ್ ಫೈನಲ್ ಆಗಬೇಕು. ವಿ ಸ್ಯಾಟ್ ಡೌನ್ ಅಗೇನ್, ರೀಎಡಿಟ್ ತಿರ್ಗಾ ಒಂದ್ಸಲ ಸಿನಿಮಾ ನೋಡ್ಬಿಟ್ಟು ಫ್ರೇಮ್ ವೈಸ್ ಸಿನಿಮಾ ನೋಡೋದು, ಒಂದೊಂದು ಫ್ರೇಮ್ ವೈಸ್ ನೋಡೋ, ಈ ಫ್ರೇಮಲ್ಲಿ, ಆಮೇಲೆ ಈ ಸೌಂಡ್ ಇಲ್ಲಿಗೆ ಬರಬೇಕು. ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಸೌಂಡಿಂಗ್. ಪ್ರತಿ ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ. ಸೊ ಐ ವಾಸ್ ಡೀಟೇಲ್ ಮಾಡಿದ್ದಕ್ಕೆ ಜನನೂ ಅಷ್ಟು ಎಕ್ಸೆಪ್ಟ್ ಮಾಡಿದ್ರು ಅದನ್ನು. ಆ ಸಿನಿಮಾನ ಅಷ್ಟು ಇಷ್ಟಪಟ್ಟರು. 50 days ನಾಟ್ ಅನ್ ಈಸಿ ಥಿಂಗ್. ಈ ಟೈಮಲ್ಲಿ 50 days ಅದು ನಾನು ನಮ್ಮ ಸಿನಿಮಾ ಅಂತ ನಾನು ಜನ ಆಟೋಮೆಟಿಕ್ಕಾಗಿ ತೊಗೊಂಡೋಗಿದ್ದು ಸಿನಿಮಾ. ವೀರೇಶ್ ಅಂತ ಥಿಯೇಟ್ರಲ್ಲಿ ಅವ್ರು ಹೇಳೇ ಬಿಡ್ತಾರೆ, ಆಯ್ತಾ ಇಲ್ಲಾಂದರೆ ತೊಗೊಂಡೋಗ್ಬಿಡಿ ಸರ್ ಸಿನಿಮಾ ಅಂತ. ಅವ್ರು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ ತಕ್ಷಣ ಹೇಳಿದ್ದು 50 days ಅಂತೂ ಪಕ್ಕಾ ಈ ಸಿನಿಮಾ ತೆಗೆಯಲ್ಲ, ಯಾಕಂದರೆ ಫ್ಯಾಮಿಲಿ ಆಡಿಯನ್ಸ್ ಇದು ತುಂಬ ಇಷ್ಟ ಆಗುತ್ತೆ ಅಂತ. ಅದು ಮೈಸೂರಲ್ಲಿ ಹಾಗೆ ಆಯ್ತದು. ಅಮ್ಮ, ನನಗೆ ಎಷ್ಟು ಖುಷಿ ಅಂದರೆ, ಥಿಯೇಟರ್ಸು ವಿಸಿಟ್ಗೆ ಹೋದಾಗಲ್ಲ, 20 days 25th day ನಾನು ಥಿಯೇಟ್ರಿಗೆ ವಿಸಿಟ್ಗೆ ಹೋದಾಗ ನನಗೆ ಫೋನ್ ಮಾಡಿ ಕಾಲ್ ಮಾಡೋರು. ನಾನು ಬಲರಾಮ ಶೂಟಿಂಗಲ್ಲಿ ಇರ್ತಿದ್ದೆ. ಸೊ ಯಾವ ಥರ ಆಫ್ಟರ್ ಬಲರಾಮನೂ ನಾನು ಬ್ಯಾಲೆನ್ಸ್ ಮಾಡಿದ್ದೀನಿ ಅದ್ರ ಪ್ರಮೋಷನ್ನು. ಬಿಫೋರ್ ರಿಲೀಸ್ ಮಾಡಿಬಿಟ್ಟಿದ್ದೆ. ಆಫ್ಟರ್ ರಿಲೀಸು ಈ ಕಡೆ ಶೂಟಿಂಗ್ ಮಾಡು, ಇಲ್ಲಿ ಬುಕ್ ಮೈ ಶೋಲ್ಲಿ ನೋಡು ಯಾವ್ಯಾವ ಥಿಯೇಟರ್ಸ್ ಫುಲ್ ಇದೆ ಅಂತೇಳಿ ನಮ್ಮ ಅನಿಲ್ PR ಇದ್ದರು, ಅವ್ರಿಗೆ ಕಾಲ್ ಮಾಡೋದು. ಅನಿಲ್ ಅವರೇ, ಯಾವ ಥಿಯೇಟರ್ ಚೆನ್ನಾಗಿದೆ, ಎಲ್ಲಿ ಫುಲ್ ಆಗ್ತಿದೆ ಬನ್ನಿ. ಅವ್ರು ನನಗೆ ಕರೆಕ್ಟಾಗಿ 6 o'clock ಬಿಫೋರ್ ಹೇಳ್ಬಿಡೋರು, ಸರ್ 7:30 ಈ ಥರ ಫಿಲ್ ಆಗ್ತಿದೆ, ಫಾಸ್ಟ್ ಫಿಲ್ಲಿಂಗಲ್ಲಿದೆ ಅಂತೇಳಿ. ಇಲ್ಲಿ ಮುಗಿಸ್ಕೊಂಡು ಪ್ಯಾಕಪ್ ಅಂದಮೇಲೆ ಐ ಯೂಸ್ ಟು ರಿಮೂವ್ ಮೈ ಮೇಕಪ್. ಅಲ್ಲಿಗೆ ಹೋಗಿ ಇಂಟರ್ವಲ್ಲು ಅಥವಾ ಕ್ಲೈಮ್ಯಾಕ್ಸ್ ಆದಮೇಲೆ ಹೋಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ವಾಪಸ್ ಬರ್ತಿದ್ದೆ. ಸೊ ಐ ಬ್ಯಾಲೆನ್ಸ್ ಈವನ್ ಆ ಪ್ರಮೋಷನ್ ವಿತ್ ಬಲರಾಮ. ಬಟ್ ಅದೆಲ್ಲ ಖುಷಿ ಅಲ್ಲ ಸರ್, ಅದೆಲ್ಲ ಖುಷಿ. ಅದು ನಾನು ಅಗೇನ್ ಸಾರಿ, ಅದನ್ನು ತಗೊಂಡಿದ್ದು ಏನಕ್ಕೆ ಖುಷಿ ಆಗ್ತಿದೆ ಅಂದರೆ, ಸರ್ ಹೋದಾಗ 80% ತಾಯಿಂದರು ಸಿನಿಮಾ, ಫ್ಯಾಮಿಲಿ
ಹೆಣ್ಮಕ್ಳಿಗೆ ಜಾಸ್ತಿ ಹೆಣ್ಮಕ್ಳಿಂದ ಇಂಟರ್ವಲ್ಗೆ ಹೋದಾಗ ಓಕೆ, ನೀವು ಕ್ಲೈಮ್ಯಾಕ್ಸ್ ಆದಮೇಲೆ ಪಿನ್ ಡ್ರಾಪ್ ಸೈಲೆನ್ಸು ಹೋಗಿ ನಿಂತ್ಕೊಂಡ್ರೆ ಎಲ್ಲ ನನ್ನ ಗುರುತಿಸಿ ಅಷ್ಟು ಟೈಮ್ ತಗೊಂತಿತ್ತು. ನೋ ಬಡಿ ಕ್ಲಾಪ್ಡ್, ನೋ ಬಡಿ ಡಿಡ್ ಪಿನ್ ಏನೋ ಸೌಂಡ್ ಏನೂ ಮಾಡಿಲ್ಲ. ಕ್ಲೈಮ್ಯಾಕ್ಸ್ ಆದಮೇಲೆ ಆ ರೋಲಿಂಗ್ ಟೈಟ್ಲ್ ಆದಮೇಲೆ ಲೈಟೆಲ್ಲ ಆನ್ ಮಾಡಿದ್ಮೇಲೆ ಆಮೇಲೆ ರಿಯಲೈಸ್ ಮಾಡ್ತಿದ್ರು. ಸೊ ಅದು ಅಷ್ಟು ಎಫೆಕ್ಟಿವ್ ಆಗಿತ್ತು. ಸೊ ಐ ಥ್ಯಾಂಕ್ ಅವ್ರ ಆಶೀರ್ವಾದ ಮಾಡಿದ್ದು ನೋಡಬೇಕು. ತಾಯಂದರು ಏನು ಅಂದರೆ ಬಂದು ಒಬ್ಬರು ನನಗಿನ್ನೂ ಅದು ಕಿವಿಯಲ್ಲಿ ಗುಂಗುಡ್ತಿದ್ದದು. ಒಬ್ಬರು ಹಿರಿಯರು ಬಂದಿದ್ದೀನಿ, ವೆಯ್ಟ್ ಮಾಡಿದ್ರು ಫೋಟೋಗೆ. ಮಗನೇ ನೀನು ತುಂಬ ಚೆನ್ನಾಗಿರೋ, ನಿಮ್ಮ ತಂದೆ ಸಿನಿಮಾಗಳು ನಿಮ್ಮ ತಂದೆ ಅಭಿಮಾನಿ, ಇವತ್ತಿನಿಂದ ನೀನು ಅವ್ರನ್ನ ಒಂದು ಅವರೇ ನನಗೆ ಎದುರುಗಡೆ ಬಂದಂಗೆ ಇದೆ. ನಾನು ಅವ್ರನ್ನ ಮಿಸ್ಸೇ ಮಾಡ್ಕೊತಿಲ್ಲ. ನಿಮ್ಮ ತಂದೆ ನಾನು ನಿನ್ನಲ್ಲಿ ಕಾಣ್ತೀನಿ. ನಿನಗೆ ದೇವರು ಅಷ್ಟು ಆಶೀರ್ವಾದ ನಿನ್ನ ಮೇಲೆ ಇರಲಿ, ನೀನು ಭಾಳ ಚೆನ್ನಾಗಿರಬೇಕು ಮಗನೇ ಅಂತ ಅಷ್ಟು ಆಶೀರ್ವಾದ ಮಾಡಿದ್ರು. ಆ್ಯಕ್ಚುಲಿ ತುಂಬ ಜನ ಆಶೀರ್ವಾದ ಮಾಡಿದ್ರು. ಮಿರಾಜ್ ಥಿಯೇಟ್ರಿಂದ ಆಚೆ ಬರ್ತಿದ್ದೀನಿ, ಅಲ್ಲಿ ಕ್ರೌಡೆಲ್ಲ ಮುಗಿದ್ಮೇಲೆ ಆಚೆ ಹಿಂಗೆ ಬರ್ತಿದ್ದೀನಿ. ಅಲ್ಲಿ ನೀವು ನೋಡಿರ್ತೀರ ಆ ಗೇಟ್ ಹತ್ರ ಒಂದು ಅಂಗಡಿ ಇದೆ, ಹಿಂಗೆ ಕೂತಿದ್ರು. ಅವ್ರು ಗುರುತಿಸ್ಕೊಂಡಿರಲ್ಲ, ಅವ್ರೇನೋ ಅವರಿಬ್ಬರು ಮೇ ಬಿ ದೇವರಲ್ಲ ಒಂದು ಸಮರ್ ಒಂದು 60, 70 ಗುರುತಿಸ್ಕೊಂಡಿರಲ್ಲ ಅಂತ ನಾನೆಲ್ಲ ಮಾತಾಡ್ಕೊಂಡೆಲ್ಲ ಆಚೆ ಗಾಡಿಯಲ್ಲಿ ಕೂತ್ಕೊಂಡು ಹೋದರೆ, ಸಿನಿಮಾ ನೋಡಿದೆ ಮಗನೇ ತುಂಬ ಚೆನ್ನಾಗಿ ಮಾಡಿದೆ, ದೇವ್ರು ನೀನು ಚೆನ್ನಾಗಿಟ್ಟಿರಲಿ ಅಂದರು. ಈ ಥರದ್ದು ಪ್ರೀತಿ ಸಿಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸಿನಿಮಾ ಮಾಡೋದೇ ಬೇರೆ, ಸಿನಿಮಾ ಚೆನ್ನಾಗಿ ಮಾಡಿದೆ ಅನ್ನೋದು ಬೇರೆ. ದೇವ್ರು ನಿನಗೆ ಚೆನ್ನಾಗಿಟ್ಟಿರಲಿ, ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಮಾಡು, ದೇವ್ರು ಚೆನ್ನಾಗಿಟ್ಟಿರಲಿ ಅಂತ. ದಟ್ ವಾಸ್ ಅದಕ್ಕಿಂತ ಇನ್ನೇನು ಬೇಕು. ಹೌದು, ಟ್ರೂ. ಸಿನಿಮಾ ಮಾಡೋದೇ ಅದಕ್ಕೋಸ್ಕರಲ್ಲ, ಆ ಥರ ಮಾತುಗಳನ್ನ ಕೇಳೋಕ್ಕೋಸ್ಕರನೇ ಮಾಡೋದು ಎಲ್ಲರೂ. ಅದು ಚಪ್ಪಾಳೆ ಶಿಲ್ಲೆ ಚಪ್ಪಾಳೆ ಅದೊಂದು ಕಡೆ, ಅವಾರ್ಡ್ಗಳು ಇನ್ನೊಂದು ಕಡೆ. ಹೌದು. ಬಟ್ ಈ ತಾಯಿಂದರು ಆಶೀರ್ವಾದ ಮಾಡ್ತಾರೆ ಗೊತ್ತಾ. ಬಿಕಾಸ್ ನನ್ನ ಅಮ್ಮ ಇಲ್ಲ, ಓಕೆ. ಸೊ ಐ ಆಲ್ವೇಸ್ ಫೀಲ್ ನನ್ಗೆ ಯಾರೇ ನನ್ನ ತಾಯಿ ರೂಪದಲ್ಲಿ ಯಾರೇ ನೋಡಿದ್ರು ಫಸ್ಟ್ ಕಾಲು ನಮಸ್ಕಾರ ಮಾಡ್ತೀನಿ ಅವ್ರನ್ನ. ನಾನು ಐ ಫೀಲ್ ದಟ್ ಮೈ ಮದರ್ ಇಸ್ ಲಿವಿಂಗ್. ಇನ್ನೂ ಅವರ ಬೆರಳುಗಳು ಸೇಮ್ ಯಾರಿಗಾದ್ರೂ ಅದೇ ಥರ ಇದ್ದರೆ ಐ ಅಡ್ಮೈರ್ ದ್ಯಾಟ್. ನಮ್ಮ ಮಂಜುಳಮ್ಮ ಅಂತ ನಮ್ಮ ಮನೆ ಓನರಮ್ಮ ಅವರು, ಐ ಶಿಫ್ಟೆಡ್ ಟು ಆರ್ ನಗರ. ಸೊ ಅಲ್ಲಿ ಮಂಜುಳಮ್ಮ ಅಂತ, ನಾನು ಮದರ್ ಇಂಡಿಯಾ ಅಂತಲೇ ಕರೆಯೋದು ಅವ್ರನ್ನ. ನಿಶಾ ಒಂದ್ಸಲ ಔಟ್ ಆಫ್ ದಿಸ್ ಬಲರಾಮ ಹೋಗ್ತಿದ್ದೀನಿ, ಬಟ್ ಗುಡ್ ಆ್ಯಕ್ಚುಲಿ. ಬರೀ ಸಿನಿಮಾ ಅನ್ನೋದು ಇಲ್ಲ ಹೇಳಿ. ವಾಟ್ ಹ್ಯಾಪನ್, ಮನೆ ಶಿಫ್ಟ್ ಮಾಡಬೇಕು, ಮನೆ ಹೋಗಿ ಹುಡುಕ್ತಿರು ಫೈನಲಿ ನನಗೆ ಒಂದಿನ ಬಂದು ನಿಶಾ ಹೇಳ್ತಾರೆ ಎಲ್ಲೂ ಸೆಟ್ ಆಗಿಲ್ಲ ಆಮೇಲೆ ಅಂತ. ಫೈಟರ್ ಸಿನಿಮಾ ನಡೀತಿತ್ತು, ಮನೆಗೆ ಹೋಗಿದ್ದೀನಿ. 2 ಮನೆ ತೋರಿಸ್ಬಿಟ್ರು, ನನಗೆ ಇಷ್ಟ ಆಗಲಿಲ್ಲ. ಇದು ಫೈನಲ್ ಇದನ್ನು ತೋರಿಸೋಣ ಅಂತ ಇವರು ನಮ್ಮ ವೆಂಕಿ ನಮ್ಮ ಹುಡುಗ ಅವರಿಬ್ಬರು ಮಾತಾಡಿಕೊಂಡು ಮನೆ ನೋಡ್ಕೊಂಬಂದವ್ರೆ. ಅಣ್ಣನಿಗೆ ಈ ಲಾಸ್ಟಲ್ಲಿ ತೋರಿಸೋಣ ಈ ಮನೆ ಅಂತ. ಆಯಿತು, ನೋಡ್ಕೊಂಬಂದೆ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ಈ ಮನೆ ನೀನು ಓಕೆ ಮಾಡೇ ಮಾಡ್ತೀಯಾ, ಚೆನ್ನಾಗಿಲ್ಲ ಅಂದರೂ ಓಕೆ ಮಾಡ್ತೀಯಾ. ಯಾಕೆ ಗೊತ್ತಾ ಅಂದರು. ಯಾಕೆ ಅಂದರೆ ಮನೆ ಓನರಮ್ಮ ಸೇಮ್ ನಿಮ್ಮ ಅಮ್ಮನ ಥರನೇ ಇದ್ದಾರೆ. ಒಂದು 2 ಟಿಂಟ್ ಜಾಸ್ತಿ ಕಲರು, ನಮ್ಮಮ್ಮನೂ ತುಂಬ ಫೇರ್ ಇರೋರು, 2 ಟಿಂಟ್ ಜಾಸ್ತಿ ಕಲರ್ ಇದ್ದಾರೆ, ಬಟ್ ಸೇಮ್ ನಿಮ್ಮ ಅಮ್ಮನ ನೋಡ್ದಂಗೆ ಆಯಿತು, ನೀ ಬಂದು ನೋಡು ಅಂತ. ನಾನು ಮನೆ ನೋಡೋಕೆ ಹೋಗಲಿಲ್ಲ, ಫಸ್ಟ್ ಮಂಜುಳಮ್ಮನ ನೋಡೋಣ ಅಂತ ಹೋದೆ. ಐ ಫೆಲ್ಟ್ ಇನ್ನೊಂದು ತದ್ರೂಪ, ಒಂದು ಸೇಮ್ ಇನ್ನೊಂದು ರೂಪ ಅದೇ ಥರ. ಇವತ್ತೂ ಮೈಸನ್ ಅಂತಲೇ ಕರೆಯೋದವರು, ಮೈಸನ್ ಅನ್ನೋರು. ಸೊ ಅವ್ರು ನನ್ನ ಬೆರಳು ಅವ್ರ ಕೈ ಇಟ್ಕೊಂಡಾಗ ಐ ಫೀಲ್ ನಾನು ತಪ್ಕೊಂಡಾಗ ಇವನ್ ಶಿ ಆಲ್ವೇಸ್ ಕಾಲ್ಸ್ ಮೀ. ನನಗೆ 2 ಹೆಣ್ಮಕ್ಳು ಅವ್ರಿಗೆ. ಸೊ ನನಗೆ ದೊಡ್ಡ ಮಗ ನೀನೇ ಅನ್ನೋದು. ಶಿ ಈವನ್ ಟಿಲ್ ಟುಡೇ ಶಿ ಕಾಲ್ಸ್ ಮೀ. ಸೊ ಆ ಒಂದು ಪ್ರೀತಿನ ನಾನು ಹುಡುಕ್ತೀನಿ. ಸೊ ಈ ಸಿನಿಮಾ ಬಂದಾಗ ನನಗೆ ಆ ಪ್ರೀತಿ ತುಂಬ ಜನ ಕೊಟ್ಬಿಟ್ರು ನನಗೆ. ದ್ಯಾಟ್ ವಾಸ್ ಓವರ್ವೆಲ್ಮಿಂಗ್ ಮೂಮೆಂಟ್ ಫಾರ್ ಮೀ. ಆ್ಯಂಡ್ ಐ ಆಲ್ವೇಸ್ ಫೀಲ್ ಸೋ ಪ್ರೌಡ್ ಈ ಥರ ಸಿನಿಮಾಗಳು ಕೊಡಬೇಕು ಅಂತ. ಅಲ್ಲಿಂದ ಆ್ಯಕ್ಚುಲಿ ಏನಾಯಿತು ಅಂದರೆ ಜವಾಬ್ದಾರಿ ಜಾಸ್ತಿ ಆಗೋಯ್ತು ನನಗೆ. ಇನ್ನೂ ಸುಮ್ಮನೆ ಬಂದಿದ್ದ ಸಿನಿಮಾಗಳು ಒಪ್ಕೋಬಾರ್ದು. ನಾನು ಮಾದೇವ ಮಾಡ್ಬೇಕಾದ್ರೆ ನಿಲ್ಲಿಸ್ಬಿಟ್ಟಿದ್ದೆ, ಆ ಪ್ರಾಸೆಸ್ಸಲ್ಲೇ ನಿಲ್ಲಿಸಿದ್ದೆ. ಒಂದು ದೊಡ್ಡ ಯೂಟರ್ನ್ ತೊಗೊಂಬಿಟ್ಟೆ ನಾನು ನನ್ನ ಕರಿಯರಲ್ಲಿ. ಸ್ಟಾಪ್, ಬರೀ ಆ್ಯಕ್ಷನ್ಗಳಾಗೋಯ್ತು, ಇದಾಯಿತು. ಪ್ರಭಾಕರ್ ಅವ್ರ ಮಗ ಅಂತ ಎಲ್ಲ ಆಯಿತು, ಮುಗೀತು. ನಾನು ಏನು ಅನ್ನೋ ಪ್ರೂವ್ ಮಾಡ್ಕೋಬೇಕು. ಐ ನ್ಯೂ ಡೀಪ್ ಡೌನ್ ಇನ್ಸೈಡ್ ಮೀ ದೇರ್ ಇಸ್ ಅ ವೆರಿ ಗುಡ್ ಆ್ಯಕ್ಟರ್ ಇನ್ ಮೀ.
ಬಿಕಾಸ್ ನನಗೆ ಎಮೋಷ್ನಲಿ ಐ ಗೆಟ್ ವೆರಿ ಕನೆಕ್ಟೆಡ್ ವಿತ್ ಎನಿಬಡಿ. ಬಿಕಾಸ್ ನನಗೆ ರೈಟ್ ಫ್ರಮ್ ಚೈಲ್ಡ್ಹುಡ್ ನಾನು ತುಂಬ ಎಮೋಷನಲ್ ಪರ್ಸನ್. ನಾನು ತುಂಬ ಕಷ್ಟಗಳು ನೋಡ್ಕೊಂಡು ಬೆಳೆದಿರೋದು, ಹೌದು. ತುಂಬಾ ಕಷ್ಟಗಳು ನೋಡ್ಕೊಂಡು ಬೆಳೆದಿರೋದು. ಸೊ ಎಲ್ರಿಗೂ ಗೊತ್ತಿದೆ. ಸೊ ಅಂತ ಆಲ್ ದೋಸ್ ಎವ್ರಿ ಥಿಂಗ್ ಮೇಡ್ ಮಿ ಅ ವೆರಿ ಎಮೋಷ್ನಲ್ ಮ್ಯಾನ್. ಸೊ ನನಗೆ ಅದೇ ಯಾವಾಗಲೂ ಈಗ ಮಾದೇವಾದ ನೀವು ಏನು ಆ ಸೀನ್ ನೋಡಿದಿರ ಗೊತ್ತಾ, ನನಗೆ ಫಸ್ಟಿಂದನೇ ನಾನು ಅದನ್ನು ಒಂಥರ ಥರ ಇಟ್ಕೊಂಡ್ಬಿಟ್ಟಿದ್ದೆ. ಸಬ್ಜೆಕ್ಟ್ ಬಂದಿದ್ದ ತಕ್ಷಣ ನಾನು ಇದನ್ನು ಮಾಡಲೇಬೇಕು ಇದನ್ನು ಅಂತ. ಆ ಪ್ರಾಸೆಸ್ಸಲ್ಲಿ ಇರ್ಬೇಕಾದ್ರೆ ಈ ಶೂಟ್ ಎಸ್ಪೆಷಲಿ ನೀವು ನೋಡಿರ್ತೀರ ಆ ಸಿನಿಮಾ ಪಾರ್ವತಿ ಸಾಯ್ಬೇಕಾರೆ ಹೌದು, ಆ ಎಮೋಷ್ನಲ್ ಸೀನ್ ಒಂದು ಪ್ಲ್ಯಾನ್ ಆಗುತ್ತೆ. ಒಂದು ಆಲ್ಮೋಸ್ಟ್ ಒಂದು 15 days ಬ್ಯಾಕಿಂದಾನೇ ಆ ಪ್ರಿಪ್ರೇಷನಲ್ಲಿ ಇರ್ತೀನಿ ನಾನು. ಅದು ಹೆಂಗೆ ಮಾಡಬೇಕು ಅನ್ನೋದು ಒಂದು ಇಡೀ ಸಿನಿಮಾ, ಇಡೀ ಜರ್ನಿ ಏನಿದೆ ಗೊತ್ತಾ, ಮಾದೇವಂದು ಪಾರ್ವತಿ ಇದನ್ನು ಆ ಎಪಿಸೋಡಲ್ಲಿ ತೋರಿಸ್ಬೇಕು ಅನ್ನೋದು ನನ್ನ ಪ್ಲ್ಯಾನ್ ಇತ್ತು. ನಾನು ಡೈರೆಕ್ಟರ್ ಬಂದು ಹೇಳ್ತಾರೆ, ಡೈರೆಕ್ಟ್ರ್ ನಾನು ಮಾಡ್ತೀನಿ ಬಿಟ್ಬಿಡಿ ನಾನು. ಅವ್ರು ಟೋಟಲ್ ಬಿಟ್ಬಿಟ್ಟಿದ್ರು. ಬಿಕಾಸ್ ಈ ಆಲ್ಸೋ ನ್ಯೂ ದೇರ್ ಇಸ್ ಅ ನೈಸ್ ಡೈರೆಕ್ಟರ್ ಇನ್ ಮೀ, ಟೆಕ್ನಿಕಲ್ ಪರ್ಸನ್ ಇನ್ ಮೀ. ಸೊ ಬಿಟ್ಟಿದ್ರು. ಒಳಗೆ ಹೋಗಿದ ತಕ್ಷಣ ಹೇಳಿದೆ, ನಾನು ಇಲ್ಲಿ ಬರ್ತೀನಿ, ನನಗೊಂದು ಇನ್ನೊಂದು ಕ್ಯಾಮ್ರಾ ಟಾಪ್ ಆ್ಯಂಗಲ್ಗೆ ಓಪನ್ ಮಾಡ್ಬಿಟ್ಟು ಅಲ್ಲೊಂದು ಟಾಪ್ ಆ್ಯಂಗಲ್ ಬೇಕು, ನಾನು ಹಿಂಗೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಸೊ ಐ ಕಂಪೋಸ್ ದ ಹೋಲ್ ಶಾಟ್. ಅವರು ಡೈರೆಕ್ಟರ್ ಸರ್ ಹಿ ಟೋಲ್ಡ್ ಮಿ ಇದು ಅಂತ ಬಿಟ್ಬಿಟ್ರು. ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ. ಥ್ರಿಲ್ ಮಂಜು ಮಾಸ್ಟರ್ ಇದ್ರು, ಬಿಕಾಸ್ ಆ ರೋಪು ಬಿಕಾಸ್ ಹ್ಯಾಂಗಿಂಗ್ ಎಲ್ಲ ಇತ್ತಲ್ಲ. ಸ್ಟಾರ್ಟ್ ಕ್ಯಾಮ್ರಾ ಅಂತ ಹೇಳಿದ್ದಾರೆ, ಕಟ್ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ. 8 minutes ಹತ್ತಿದ್ದೀನಿ ಆ ಫುಲ್ಲು ಟೋಟಲ್. ಅಲ್ಲಿ ಬಂದು ಅವ್ರನ್ನ ತಪ್ಕೊಂಡು ಶಾಕ್, ಫಸ್ಟ್ ಅದು ಶಾಕ್ ತೊಗೊಂಡು. ಸೊ ಐ ಡಿಡ್ ದ್ಯಾಟ್. ನಾನು ಯಾಕೆ ನಾನು ಬಲರಾಮಗೆ ಅದು ಕನೆಕ್ಟ್ ಮಾಡ್ಕೊತಿದ್ದೀನಿ ಅಂದರೆ, ನಾನು ಆ ಸಿನಿಮಾಯಿಂದ ಐ ನ್ಯೂ ಡೀಪ್ ಡೌನ್ ದ್ಯಾಟ್ ಪೀಪಲ್ ಗೆಟ್ ಕನೆಕ್ಟೆಡ್ ವಿತ್ ಎಮೋಷನ್ಸ್ ತುಂಬ. ಫೈಟು ಚೈತನ್ಯ ಸರು ನಾನು ಬಿಟ್ಬಿಟ್ಟಿದ್ರು, ಯು ಆರ್ ದ ಮಾಸ್ಟರ್ ಆ್ಯಂಡ್ ಫೈಟ್ಸ್. ಅದು ನೀವೇನು ಕಂಪೋಸ್ ಮಾಡ್ಕೊತೀರ ನೀವು ಮಾಸ್ಟರು, ನನಗೆ ಇದು ಕಾನ್ಸೆಪ್ಟ್ ಅಂತ. ನನಗೆ ಹಿಂಗೆ ಬರಬೇಕಷ್ಟೆ. ಯಾ, ಬಿಕಾಸ್ ಆಲ್ಮೋಸ್ಟ್ 3 months ಬಿಫೋರಿಂದನೇ ಈ ಸಬ್ಜೆಕ್ಟ್ ಕೂತ್ಕೊಂಡಾಗ, ಸೊ ಐ ವೆಂಟ್ ಥ್ರೂ ದ ಹೋಲ್ ಸ್ಕ್ರಿಪ್ಟ್. ನಂದು ಒಂದು ಪ್ರಿಪ್ರೇಷನ್ ಇರುತ್ತೆ. ದೆನ್ ವಿ ಇಂಟ್ರ್ಯಾಕ್ಟೆಡ್, ನಾನು ಚೈತನ್ಯ ಸರು. ದೆನ್ ಒಂದಿಷ್ಟೆಲ್ಲ ರೆಫರೆನ್ಸು ಇದೆಲ್ಲ ತಗೊಂಡು ದೆನ್ ಐ ಪ್ರಿಪೇರ್ಡ್ ಮೈ ಸೆಲ್ಫ್. ಕೂತ್ಕೊಂಡು ಡೌಟ್ಸು ಐ ಸ್ಪೀಕ್ ವಿತ್ ಮೈ ಡೈರೆಕ್ಟರ್ಸ್ ಅವರ್ಸ್ ಟುಗೆದರ್. ಐ ಸ್ಪೀಕ್ 2 hour 3 hour. ಒಂದೊಂದು ಸಲ ನನ್ನ ಟೈಮ್ ನೋಡಿ ಸರ್ 1 ನಿಮಿಷ ಇರಿ ಅಂತ ನೋಡ್ರಿ 2.25 hour ಆಗಿರುತ್ತೆ, ಅಷ್ಟು ಮಾತಾಡಿ. ಬಟ್ ಸಿನಿಮಾ ಬಿಟ್ಟು ಏನೂ ಮಾತಾಡಲ್ಲ. ನಮ್ಮ ಸಿನಿಮಾ ಓಕೆನಾ. ನಾನು ಯಾರ್ದೋ ಸಿನಿಮಾ ನೋಡ್ಬಿಟ್ಟು ಅದು ಹೆಂಗಿತ್ತು ಇದು ಹೆಂಗಿತ್ತು ನಾನು ಕಂಪೇರೇ ಮಾಡೋಕ್ಕೋಗಲ್ಲ. ಚೆನ್ನಾಗಿತ್ತು ಅಂದರೆ ಸರ್ ಚೆನ್ನಾಗಿತ್ತು ನೋಡಿ ಈ ಥರ ಮಾಡೋಣ ಅಂತ. ಐ ಡೋಂಟ್ ಕ್ರಿಟಿಸೈಸ್ ಯಾರ್ದು. ಅವ್ರವ್ರ ಸಿನಿಮಾ ಅವ್ರಿಗೆ ದೊಡ್ಡದು ಅಂತಿರುತ್ತೆ. ನಮ್ಮ ಸಿನಿಮಾ ಯಾವ ಥರ ಮಾಡೋಣ, ಇದು ಜನ ಯಾವ ಥರ ಎಕ್ಸೆಪ್ಟ್ ಮಾಡ್ತಾರೆ. ಖಂಡಿತ ನಾವು ಎಡಿರ್ತೀವಿ ಸಿನಿಮಾ ನೋಡಿದಾಗ. ಈಗ ನಾವು ಮಾಡಿರೋದೇ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಅಫ್ಕೋರ್ಸ್ ಮಿಸ್ಟೇಕ್ಸ್ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಅಲ್ಲಿಂದ ಆ ಪ್ರಿಪ್ರೇಷನ್ ಇದೆ ಗೊತ್ತಾ ಬಲರಾಮ್ ಅಂತೂ. ಕುತ್ಕೊಂಡು ಮಾತಾಡಿ ದೆನ್ ಈ ಆಲ್ಸೋ ಏನೋ ಇದೇ ಜಾಗದಲ್ಲಿ ಕುತ್ಕೊಂಡು ಎಷ್ಟೋ ಇಂಟರ್ವ್ಯೂಸ್ ಇಲ್ಲ ಹೇಳಿದ್ರು, ಮೇ ಬಿ ಇಟ್ಸ್ ಟೈಮ್ ಫಾರ್ ಹಿಮ್ ಟು ಡೈರೆಕ್ಟ್. ಈಸ್ ಅ ನೈಸ್ ಟೆಕ್ನಿಷಿಯನ್, ಈಸ್ ಅ ನೈಸ್ ಆ್ಯಕ್ಟರ್. ನನಗೆ ಎಷ್ಟೊಂದು ಸಲ ಕೇಳಿದ್ದಾರೆ ನೀವು ಥಿಯೇಟ್ರ್ ಮಾಡಿದ್ದೀರಾ ಅಂತ. ಬಿಕಾಸ್ ಆಫ್ಟರ್ ಮಾದೇವ ಐ ಟ್ರೈ ಟು ಎಮೋಟ್ ವಿತ್ ಮೈ ಐಸ್. ಡೈಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಯಿಂದನೂ ಐಸಲ್ಲಿ ಅದನ್ನು ಹೇಳಿ ಆಮೇಲೆ ಡೈಲಾಗ್ಸ್ ಬರ್ತೀನಿ ನಾನು. ಸೊ ಚೈತನ್ಯ ಸರ್ ಬಂದು ನನಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ರು. ಸೀನ್ಗಳು ಪ್ರಿಪೇರ್ ಆಗಿ ಒಂದೊಂದು ಆ್ಯಂಡ್ ಫೈಟ್ಗಳು ಬಂದಾಗ ಬಿಟ್ಟಿದ್ರಲ್ಲ. ಸೊ ಫೈಟಲ್ಲೂ ಎಮೋಷನ್ಸ್ನ ನಾನು ಬಿಟ್ಟಿಲ್ಲ. ನಾನು ಮಾಸ್ಟರ್ ಹಿಂಗೆಲ್ಲ ಮಾಡಿದ್ರೂ ಆ ಎಮೋಷನ್ಸ್ ಇರಬೇಕು, ಕಾರಣ ಇರಬೇಕು ಫೈಟು. ಆ್ಯಂಡ್ ಐ ಮೇಡ್ ಶ್ಯೂರ್ 2 ನಿಮಿಷಕ್ಕೆ ಮೇಲೆ ನಾನು ಫೈಟೇ ಇಡಬಾರ್ದು ಅಂತ. ಸಿನಿಮಾ ಬೀಂಗ್ ಅನ್ ಆ್ಯಕ್ಷನ್ ಇರೋ ಫೈಟ್ ನಾನೇ ತೆಗೆದುಬಿಡ್ತೀನಿ, ಬೇಡ 2 ನಿಮಿಷ ಇಷ್ಟೇ ಶೂಟ್ ಮಾಡೋದು ನಮಗೆ ಗೊತ್ತಿರುತ್ತೆ. 3 days 2 days ನಂಗೆ ಫುಟೇಜ್ ಗೊತ್ತಿರುತ್ತೆ ಎಷ್ಟು ಲೆಂತ್ ಬರುತ್ತೆ ಅಂತ. ಅಲ್ಲೇ ಎಡಿಟರ್ ಇರ್ತಾರೆ, ಎಲ್ಲ ಕಟ್ ಮಾಡಿ ಆನ್ಲೈನ್ ರಮೇಶ ಅಂತ ನಮ್ಮ ಹುಡುಗ. ಸೊ ಆ ಹುಡುಗನಿಗೆ ಐ ಥಿಂಕ್ ದಿಸ್ ದ 3rd ಸಿನಿಮಾ ಈಸ್ ವರ್ಕಿಂಗ್ ವಿತ್ ಮಿ. ನನ್ನ ಸಿನಿಮಾ ರಾಘವ ಲಂಕಾಸುರ ಆ್ಯಂಡ್ ಮಾದೇವ ಆ್ಯಂಡ್ ಅಗೇನ್. ಸೊ ವಾಟ್ ಐ ಫಾರ್ಮ್ಡ್ ಎ ಟೀಮ್, ಟೆಕ್ನಿಕಲ್ ಸ್ಟ್ರಾಂಗ್ ಇರೋ ಟೀಮ್. ಸೊ ಅಲ್ಲಿ ಒಂದು ಮ್ಯೂಸಿಕ್ ನನಗೊಂದು ಓಡ್ತಾ ಇರುತ್ತೆ, ಒಂದು ಯಾವುದೋ ಒಂದು ಮ್ಯೂಸಿಕ್ ಓಡ್ತಿರುತ್ತೆ, ಅದ್ರ ಮೇಲೆ ಶಾರ್ಟ್ಸ್ಗಳನ್ನ ಕಟ್ ಮಾಡು, ಈ ಫೈಟ್ದು ಹಿಂಗೆ ಮಾಡು ಅಂತೇಳಿ. ಸೊ ದಟ್ಸ್ ಹೌ ವಿ ಪ್ರಿಪೇರ್ಡ್ ಫಾರ್ ಬಲರಾಮ. ಆ್ಯಂಡ್ ಅಫ್ಕೋರ್ಸ್ ನೋಡಿದವರು ವೇಣು ಸರ್ ಆಗಲಿ, ನೆಕ್ಸ್ಟ್ ಕಮಿಂಗ್ ಟು ವೇಣು ಸರ್ ಅಲ್ವಾ, ದೃಶ್ಯ ಕಾವ್ಯನ ಕಟ್ಟಿಕೊಟ್ಬಿಟ್ಟಿದ್ದಾರೆ. ಅಯ್ಯೋ, ಕಟ್ಟಿಕೊಟ್ಬಿಟ್ಟಿದ್ದಾರೆ. ಐ ಥಿಂಕ್ ನಾನು ಒಂದಷ್ಟು ಫ್ರೇಮ್ಸ್ ಏನು ಇವಾಗ ನೀವು ಬಿಟ್ಟಿದ್ದೀರಲ್ಲ ಟೀಸರು, ಅದ್ರಲ್ಲಿ ನೋಡಿದಾಗ ಅನ್ನಿಸ್ತಿತ್ತು
ಇದು ಆ ದಿನಗಳನ್ನು ಮೀರಿಸೋ ಗ್ಯಾರಂಟಿ ಅಂತ. ಅಷ್ಟು ಚೆನ್ನಾಗೆ ಅದೇ ಎಕ್ಸ್ಟ್ರಾಡಿನರಿ, ಅದೇ ಸೂಪರ್ ಡೂಪರ್ ಅಂತ ಅನ್ಸೋಂಗಿತ್ತು 90s 80sನ್ನು ಅವ್ರು ಕಟ್ಕೊಟ್ಟಿರೋ ರೀತಿ. ಬಟ್ ಇವರು ಈಗ ಒಂದಷ್ಟು ಫೋಟೋಸು, ಆರ್ಟಿಸ್ಟ್ಗಳು, ಆ ಕಾಸ್ಟ್ಯೂಮು, ಇವ್ರು ಅದನ್ನು ತೋರಿಸಿರೋ ರೀತಿ, ಆರ್ಟ್ ಡೈರೆಕ್ಟರ್ನಂತೂ ನಿಜವಾಗ್ಲೂ ಆ ಮನುಷ್ಯ ಅದೆಷ್ಟು ಕೆಲಸ ಮಾಡಿದಾರೆ ಗೊತ್ತಿಲ್ಲ. ನಾನು ಒಬ್ಬೊಬ್ಬರ ಬಗ್ಗೆನೂ ಬಿಕಾಸ್ ಆನ್ ಸ್ಟೇಜ್ ಐ ಯೂಶಲಿ ಡೋಂಟ್ ಟಾಕ್ ಅಷ್ಟೊಂದು ಸಿನಿಮಾ ಥ್ಯಾಂಕ್ಸ್ ಹೇಳ್ಕೊಂಡು ನಿಂತ್ಕೊಳ್ಳಲ್ಲ ನಾನು ಆನ್ ಸ್ಟೇಜ್. ಬಿಕಾಸ್ ಐ ಆಲ್ವೇಸ್ ಟೆಲ್ ಮೈಕ್ ಇಟ್ಕೊಂಡು ನಮ್ಮ ಇನ್ನೂ ಮುಂದೆ ತುಂಬ ಕೆಲಸಗಳಿದೆ, ನಾವು ಥ್ಯಾಂಕ್ಸ್ ಮಾಡ್ಕೊಂಡು ನಿಂತ್ಕೊಳ್ಳೋದು ಟೈಮ್ ಇಲ್ಲ ಇಲ್ಲಿ. ಮುಂದೆ ಗೆದ್ದ ಮೇಲೆ ಈಗ 25 ಡೇಸು ಸ್ಟೇಜ್ ಮೇಲೆ ಎಲ್ಲರೂ ತಪ್ಕೊಂಡು ಥ್ಯಾಂಕ್ಸ್ ಹೇಳಿದ್ವಿ. ಮಾದೇವ 50 ಡೇಸ್ ಆದಾಗ ಎಲ್ಲ ತಪ್ಕೊಂಡು ಥ್ಯಾಂಕ್ಸ್, ಒಬ್ರಿಗೊಬ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡ್ವಿ. ಬಟ್ ನಮ್ಗೆ ಏನು ಮಾಡಬೇಕು ಮಾಡಿ ಸಿನಿಮಾ ಮಾಡಬೇಕು ಅನ್ನೋದು. ಸೊ ಇಂಟರ್ವ್ಯೂಸಲ್ಲಿ ಮಾತಾಡ್ತಿದ್ದೀನಿ ಅವ್ರ ಬಗ್ಗೆ. ಕಮಿಂಗ್ ಟು ವೇಣು ಸರ್, ದಿಸ್ ಮೈ 25th ಸಿನಿಮಾ and I've traveled a lot because even my father was a wonderful technician, wonderful cameraman. ಓಕೆ, ಅವ್ರ ಜೊತೆ ಒಂದಿಷ್ಟು ಜನ ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ತುಂಬ ಜನರ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ನಮ್ಮ ಜಯಾನಂದ್ ಆಗಿರಲಿ, ಬ್ಯೂಟಿಫುಲ್ ಕ್ಯಾಮ್ರಾಮ್ಯಾನ್. MR ಸೀನು, ಯಾಕಂದರೆ ನನಗಾಗಲಿ ದರ್ಶನ್ ಸರ್ ಅವ್ರಿಗಾಗಲಿ ಎಲ್ರಿಗೂ ಫಸ್ಟು ಡೆಬ್ಯೂ ಕ್ಯಾಮ್ರಾಮ್ಯಾನ್ ಅವರೇ ಎಲ್ಲ ಆರ್ಟಿಸ್ಟ್ಗಳಿಗೂ. ಸೀನು ಸರ್, MR ಸೀನು ಅವರು ವಂಡರ್ಫುಲ್ ಕ್ಯಾಮ್ರಾಮ್ಯಾನ್. ಅವರಾಗಲಿ ನಮ್ಮ ಅಣಜಿ ನಾಗರಾಜ್ ಅವರೆಲ್ಲ ಬ್ಯೂಟಿಫುಲ್ ಕ್ಯಾಮ್ರಾಮ್ಯಾನ್. ಅವ್ರ ಬಗ್ಗೆ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ. ಅದರಲ್ಲಿ ಒನ್ ಆಫ್ ದಿ ಫಾಸ್ಟೆಸ್ಟ್ ಕ್ಯಾಮ್ರಾಮ್ಯಾನ್, ಒನ್ ಆಫ್ ದಿ ಬೆಸ್ಟ್, ಒನ್ ಅಮಾಂಗ್ ದಿ ಬೆಸ್ಟ್. ಇಂಗ್ಲೀಷ್ ಕರೆಕ್ಟ್, ಒನ್ ಆಫ್ ಅಲ್ಲ, ಒನ್ ಅಮಾಂಗ್, ಯಾಕಂದರೆ ಒಂದಿಷ್ಟು ಜನ ಇದ್ದಾರೆ. ಒನ್ ಅಮಾಂಗ್ ದಿ ಬೆಸ್ಟ್ ಕ್ಯಾಮ್ರಾಮ್ಯಾನ್ ವೇಣು ಸರ್. ಹಿಂಗೆ ಅನ್ನಷ್ಟಲ್ಲಿ ಲೈಟಿಂಗ್ ಮಾಡೋದು. ನಾನು ಕ್ಲೈಮ್ಯಾಕ್ಸ್ ಒಂದು ಶೂಟ್ ಮಾಡ್ತಿದ್ವಿ, ಒಂದು ರೈನ್ ಎಫೆಕ್ಟ್ ಇತ್ತು. ಸರಿ, ಫ್ಯಾಂಟಮ್ ಬೇಡ ಅಂತ ಪ್ಲ್ಯಾನ್ ಮಾಡಿದ್ವಿ. ರೆಡ್ ರ್ಯಾಪ್ಟರ್ ತರಿಸ್ಬಿಟ್ಟಿದ್ವಿ. ರ್ಯಾಪ್ಟರ್ ರನ್ಸ್ ಅರೌಂಡ್ 250 frames per second. ಅಷ್ಟು ಸಾಕು, ಬಿಕಾಸ್ ವಿ ಹ್ಯಾವ್ ಟು ಹೆಂಗಿದ್ರು 72 frames 48 frames ಅಲ್ಲಿಗೆ ಸ್ಕ್ವೀಸ್ ಮಾಡ್ತೀವಿ ನಾವು. ನಾನು ನೋಡೇ ಇಲ್ಲ ಒಬ್ಬ ಕ್ಯಾಮ್ರಾಮನ್ನು 250 ಫ್ರೇಮ್ಸ್ನ 0 ಲೈಟಿಂಗಲ್ಲಿ ಬರೀ ಸೋರ್ಸ್ ಇಟ್ಕೊಂಡು ಶೂಟ್ ಮಾಡಿರೋದನ್ನು. ಯಾವುದಾದ್ರೂ ಫಿಲಪ್ಗಾದ್ರೂ ಲೈಟ್ ಬೇಕು. ಅವಾಗೆಲ್ಲ 48 ಫ್ರೇಮ್ಸ್ಗೆ ಜೂನಿಯರ್ ಸೀನಿಯರು ಇದು HMI ಲೈಟ್ಗಳೆಲ್ಲ ಬೇಕಿತ್ತು. ಬಿಕಾಸ್ ಫ್ರೇಮ್ಸು ನಿಮಗೆ ಫ್ಲಿಕರಿಂಗ್ ಸ್ಟಾರ್ಟ್ ಆಗುತ್ತೆ ಲೈಟು. ಸೋರ್ಸು ಫ್ಲಿಕರ್ ಆಗಲ್ಲ, ಬಿಕಾಸ್ ಸನ್ಲೈಟ್ ಹ್ಯಾಸ್ ಸೋ ಮಚ್ ಆಫ್ ಪವರ್. ಈ ಜಸ್ಟ್ ಅಭಿನವ್, ನಿಂಗೆ ಏನು ಬೇಕು ಹೇಳು, ಅದಾ ಈ ಕಡೆ ಬರ್ತೀಯಾ, ಈ ಕಡೆ ಬರ್ತೀಯಾ, ಇದು ಮಾಡ್ತೀಯಾ. ವಿ ಹ್ಯಾಡ್ ದಟ್ ಇಂಟ್ರ್ಯಾಕ್ಷನ್. ಡೈರೆಕ್ಟರ್ ಸರ್ ಆಗಲಿ ಆ್ಯಂಡ್ ಕ್ಯಾಮ್ರಾಮನ್ ಅವರು ಒಂದು ಗಂಡ ಹೆಂಡತಿಯ ಸಂಬಂಧ. ಕರೆಕ್ಟ್. ಬಿಕಾಸ್ ಆ ರೇಂಜ್ಗೆ ಅಂಡರ್ಸ್ಟ್ಯಾಂಡಿಂಗ್, ಅದು ಅಪಾರ್ಥ ಮಾಡ್ಕೊಬಿಟ್ಟು. ಅಂದರೆ ಇಟ್ ಇಸ್ ಲೈಕ್ ದ್ಯಾಟ್. ನಾನೇ ಎಷ್ಟೋ ಸತಿ ಹೇಳಿರ್ತೀನಿ ಅದನ್ನು. ಅವರಿಬ್ಬರು ಎಷ್ಟು ಅಂದರೆ, ಚೇತನ್ ಸರ್ ಏನಾದರೂ ಒಂದು ಶಾರ್ಟ್ ಹೇಳ್ತಿದ್ದಾರೆ ಅಂದ ತಕ್ಷಣ ಆಯ್ತು ಬಿಡು ನಾನು ಮಾಡ್ತೀನಿ, ಇರು ಹಿಂಗೆ ಇತ್ತಾನೆ, ಆಯ್ತು ಬಿಡು ಅಂತ. ಅವ್ರ ಮೈಂಡಲ್ಲಿ ಏನು ವಿಷನ್ ಇದೆ ಅದನ್ನು ಹಂಗೆ ಇವರು ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನು ತೊಗೊಂಬಂದು ಸ್ಕ್ರೀನಲ್ಲಿ ಹಿಂಗೆ ತೋರಿಸಿದ್ರೆ ಚೇತನ್ ಅವ್ರು ಎಷ್ಟು ಅಂತಲ್ಲ, ಅಯ್ಯೋ ನಾನು ಕೇಳಿದ್ದಕ್ಕಿಂತ 10 times ಇದೆ ಅಲ್ಲಿ ಫ್ರೇಮ್. ಯಾವುದೋ ಒಂದು ಸಾಂಗ್ ಶುರು ಸಾಂಗ್ ಒಂದು ನೋಡಿರ್ತಾರೆ ನೀವು, ಅದರಲ್ಲೊಂದು ಈವ್ನಿಂಗ್, ವಿ ಕಾಲ್ ಇಟ್ ಆಸ್ ಗೋಲ್ಡನ್ ಅವರ್ ಲೈಟಿಂಗ್. ಒಂದು ಈವ್ನಿಂಗ್ ಒಂದು ಲೈಟಿಂಗ್ ಮಾಡಿರ್ತಾರೆ ಬ್ಯೂಟಿಫುಲ್ ಆಗಿ, ಎಕ್ಸಾಕ್ಟಾಗಿ ಹೋಗ್ಬಿಟ್ಟು ಎಲ್ಲ ಮಾಡಿಬಿಟ್ಟು ರೆಡಿನಾ ಅಂದರು. ಏನಕ್ಕೆ ರೆಡಿ ಮಾಡ್ತಿದ್ರಲ್ಲ, ಸೋರ್ಸ್ ಕರೆಕ್ಟಾಗಿದೆ ಅಂತ ಕೂರಿಸ್ಬಿಟ್ರು ನನ್ನನ್ನು ಅವ್ರನ್ನ. ಈ ಜಸ್ಟ್ ವೆಯ್ಟೆಡ್. ಆ ಎಲೆಗಳ ಮಧ್ಯೆ ಒಂದಿಷ್ಟು ಸೋರ್ಸ್ ಬಂತಲ್ಲ, ಆರ್ಟ್ ಡೈರೆಕ್ಟರ್ಗೆ ಹೇಳಿದ್ರು ಹೋಗಿ ಕರೆಕ್ಟಾಗಿ ಹೋಗಿ ಸ್ಮೋಕ್ ಹಾಕೋ ಅಲ್ಲಿ ಒಂದು ಜಾಗ ಅಂತ. ಹಂಗೆ ಹಾಕಿದ್ರು, ಹಂಗೆ ಬಂತಲ್ಲ ಆ ಸೋರ್ಸಲ್ಲಿ, ಆ ಹಿಂದ್ಗಡೆ ಆ ಟ್ರಾವೆಲ್ ಆಯಿತು. ಒಂದು ಶಾರ್ಟ್ ಸುಮ್ಮನೆ ಹಿಂಗೆ ತಕ್ಕೊಟ್ರು, ನೋಡು ಇದು. ಆ್ಯಂಡ್ ವಂಡರ್ಫುಲ್ ಕ್ಯಾಮ್ರಾಮ್ಯಾನ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಅಗೇನ್ ಈಸ್ ಡೂಯಿಂಗ್ ತುಂಬ ದೊಡ್ಡದಾಗಿ ಬೇರೆ ಸಿನಿಮಾಗಳಲ್ಲೂ ಮಾಡ್ತಿದ್ದಾರೆ, ತಮಿಳ್ ತೆಲುಗು ಎಲ್ಲ ಅಲ್ಲ. ಬಟ್ ನಮ್ಮ ಇಂಡಸ್ಟ್ರಿ ಈಸ್ ಫೈನೆಸ್ಟ್ ಕ್ಯಾಮ್ರಾಮ್ಯಾನ್ ಅಲ್ವಾ? ಒನ್ ಆಫ್ ದಿ ಫೈನೆಸ್ಟ್ ಕ್ಯಾಮ್ರಾಮ್ಯಾನ್. ಅಯ್ಯೋ, ಭುವನ್ ಸರ್ ಆಗಲಿ, ಭುವನ್ ಗೌಡ ಅವರು ಬಿಗ್ ನೇಮ್ಸ್. ಆ್ಯಂಡ್ ಈಗ ಸುಧಾಕರ್ ಅವರಾಗಲಿ, ರಾಬರ್ಟ್ ಇದೆಲ್ಲ ಮಾಡಿದ್ರು. ಅದು ಸುಧಾಕರ್ ಈಸ್ ಆಲ್ಸೋ ಆ ಒಂದು ಲಿಸ್ಟಿಗೆ ಸೇರ್ತಾರೆ. ಶೇಖರ್ ಚಂದ್ರ ಅವರು, ಮೈ ಗಾಡ್. ಆ್ಯಂಡ್ ಒಂದಿಷ್ಟು ಜನ ಇದ್ದಾರೆ. ಹೌದು, ಗ್ರೇಟ್. ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ. ಕೆಲವರು ನಾನು ವರ್ಕ್ ಮಾಡಿರೋರು, ಬಿಕಾಸ್ ಐ ವರ್ಕ್ಡ್ ವಿತ್ ಆಲ್ ಆಫ್ ದೆಮ್. ಬಿಕಾಸ್ ಕೆಲವರು ನಾನು ವರ್ಕ್ ಮಾಡಿಲ್ಲ, ನನಗೆ ಪರ್ಸ್ನಲಿ ಅಫ್ಕೋರ್ಸ್ ನಾನು ಸಿನಿಮಾಗಳು ನೋಡಿ ಇಷ್ಟಪಟ್ಟಿದ್ದೀನಿ. ಬಟ್ ನಾನು ವರ್ಕ್ ಮಾಡಿರೋ ಇದರಲ್ಲಿ ಇವರು. ಆ್ಯಂಡ್ ಅಗೇನ್ ವೆನ್ ಯು ಹೇಳಿದಾಗ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಕಶ್ಯಪ್. ಹೌದು.
1985ರಿಂದ 1995 ಕಾಲಘಟ್ಟದಲ್ಲಿ ನಡೆಯುವಂಥ ಸಿನಿಮಾ. ಇದು ಬ್ಯಾಂಗ್ಳೂರ್ ಅಂಡರ್ವರ್ಲ್ಡ್ ಬೇಸ್ಡ್. ಆಗಿನ ಟೈಮ್ ರೌಡಿಸಮ್ ಹೇಗಿತ್ತು, ಆಗಿನ ರೌಡಿಗಳು ಹೇಗಿದ್ದರು, ಆಗಿನ ಭೂಗತ ಲೋಕನ ಯಾವ ಥರ ಆಳ್ತಿದ್ರು, ಆ ಹೆಸರುಗಳು ಹೆಂಗಿತ್ತು ಅನ್ನೋದನ್ನು ಪೋರ್ಟ್ರೇ ಮಾಡಬೇಕು ಟೋಟಲಾಗಿ. ಆ್ಯಂಡ್ ಅವತ್ತು ಈವನ್ ಸೇಮ್ ಕಿಡ್ ನಾನು 80s. ಸೊ ಐ ಸೀನ್ ಹರ್ಡ್ ಆ ಒಂದು ಕಾಲಘಟ್ಟದಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ವಿಶ್ವಾಸ್ ಅವರು ಹೋಮ್ವರ್ಕ್ ಮಾಡಿ 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 ಅದನ್ನೆಲ್ಲ ತೊಗೊಂಬರ್ಬೇಕು. ಆ MG ರೋಡಲ್ಲಿ ಇದ್ದಿದ್ದು ಆ ಕ್ಲಬ್ಬು, ಆ ಡಿಸ್ಕೋಟೆಕ್ಗಳು, ಆಗಿನ ಕಾಲಘಟ್ಟದಲ್ಲಿ ಇದ್ದಿದ್ದಂಥ ರೋಡ್, ಫುಟ್ಪಾತ್, ಲೈಟ್ಸು. ವಿ ಹ್ಯಾಡ್ ಆಲ್ ದೀಸ್ ಬಲ್ಬ್ಸ್. ಟ್ಯೂಬ್ ಲೈಟ್ಸ್ನ ಆಮೇಲೆ ರಿಪ್ಲೇಸ್ ಆಗಿದ್ದು ಟ್ಯೂಬ್ ಲೈಟ್ಸ್. ಸೊ ಬಲ್ಪು, ಟಂಗ್ಸ್ಟನ್ ಬಲ್ಪು, 200 ವಾಟ್ ಬಲ್ಪ್ ಹಾಕ್ತಿದ್ರು, ಆ ಶೇಡು, ಆ ಪೋಲು. ಸೊ ದೀಸ್ ಡೀಟೇಲಿಂಗ್ ಅವ್ರು ಬಿಟ್ಟಿಲ್ಲ. ಸೆಟ್ ವರ್ಕ್ ಆಗಲಿ, ಅವರೂ ಬ್ಯೂಟಿಫುಲ್. ಆ್ಯಂಡ್ ಅವರ ಹುಡುಗರು ರಘು, ಆಮೇಲೆ ಒಂದಿಷ್ಟು ಜನ ಇದ್ದರು ಹುಡುಗರು ಎಲ್ಲ, ಮನೋಜು ಇವರೆಲ್ಲ, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ಯಾಕೆ ಅಷ್ಟು ಹೇಳ್ತಿದ್ದೀನಿ ಅಂದರೆ, ಇನ್ಕ್ಲೂಡಿಂಗ್ ಇದು ಪೀರಿಯಡ್ ಸಿನಿಮಾ. ನಾವು ಏನು ಮಾಡ್ತಿದ್ವಿ ಅಂದರೆ, ಒಂದೇ ಲೊಕೇಶನಲ್ಲಿ 85 ಶೂಟ್ ಮಾಡಿದ್ವಿ, 95 ಶೂಟ್ ಮಾಡಿದ್ವಿ. ಈಗ ಬಲ್ಬ್ ಜಾಗಕ್ಕೆ ಟ್ಯೂಬ್ಲೈಟು ಬರಬೇಕು. ಹೌದು, ಕ್ಯಾಲೆಂಡರ್ಗಳು ಚೇಂಜ್ ಆಗಬೇಕು, ಡೇಟ್ಗಳು ಚೇಂಜ್ ಆಗಬೇಕು, ಟಿ ವಿಗಳು ಚೇಂಜ್ ಆಗಬೇಕಿತ್ತು, ಸೆಟ್ಟು ಬರೀ ಅಲ್ಲಿ ಚೇಂಜ್ ಅಲ್ಲ. ಸೊ ಆ ಟೈಮ್ ಪೀರಿಯಡ್ನ ತಿಳ್ಕೊಂಡು ಕೆಲಸ ಮಾಡಿದ್ದು ಆ ಹುಡುಗರು ಆ್ಯಂಡ್ ವಿಶ್ವಾಸ್ ಕಶ್ಯಪ್ ಅವರು. ಬ್ಯಾಕಿಂಗ್ ಅಪ್ ಫಾರ್ ದೆಮ್ ವಾಸ್ ಅಸೋಸಿಯೇಟ್ ಡೈರೆಕ್ಟರ್ಸ್, ಟೀಮ್ ಆಫ್ ಡೈರೆಕ್ಷನ್ ಟೀಮ್. ಕಿರಣ್ ಶಿವ್, ಸ್ಮಿತಾ who took care of the costume, Manoj, Raghu, Smith, ಇನ್ನೂ ಒಂದಿಬ್ಬರು ಹುಡುಗರು. ಈ ಕಾಸ್ಟ್ಯೂಮ್ ಅಂದ ತಕ್ಷಣ ನನಗೆ ಆಲ್ಮೋಸ್ಟ್ ಅಪ್ಪ ನೆನಪಾಗ್ತಾರೆ. ಹೌದು, ಆ ಕಾಲದ ಕಾಸ್ಟ್ಯೂಮ್ಗಳು ಅಂದ ತಕ್ಷಣ ಬ್ಯಾಗಿ. ಈಗ ನಿಮ್ಮನ್ನು ನೋಡಿದ್ರೆ ನಮಗದು ಈಗ ಏನಾದರೂ ನೆಕ್ಸ್ಟ್ ನಾವು ನೋಡಿದಾಗ ಅಪ್ಪನೇ ಕಾಣಿಸ್ಬಿಡ್ತಾರ ಅಲ್ಲಿ ಅಂತ ಡೌಟು. ನನಗೆ ಏನಾಗ್ತಿತ್ತು ಅಂದರೆ, ಸಿನಿಮಾ ನೋಡಿದ ಮೇಲೆ ಐ ವಿಲ್ ಕಮ್ ಟು ದಿಸ್ ಬಿಕಾಸ್ ಕಾಸ್ಟ್ಯೂಮ್ಸ್ ವೆರಿ ಡಿಸೈನ್ಡ್ ಬೈ ಮೈ ವೈಫ್ ನಿಶಾ. ಆ ಟೈಮ್ದು ಪೀರಿಯಡ್ನ ಎಲ್ಲ ತೊಗೊಂಬಂದು ಆ ಕಾಸ್ಟ್ಯೂಮ್ಗಳನ್ನ ಹಿಂಗೆ ಬರಬೇಕು ಅಂತೇಳಿ ಅದಕ್ಕೆ ದಯಾನಂದ್ ಕಾಸ್ಟ್ಯೂಮರ್ ಆಗಿದ್ದರು. ಬಟ್ ಈ ಕಾಸ್ಟ್ಯೂಮ್ನ ಯಾರ್ಯಾರಿಗೆ ಏನೇನು ಕಲರ್ಸು ಇದೆಲ್ಲ ಕ್ಯಾಮ್ರಾಮನ್ ಅವ್ರ ಜೊತೆ ಕೂತು ಡಿಸ್ಕಸ್ ಮಾಡಿ ಕೆಲವು ಕಲರ್ ಪ್ಯಾಲೆಟ್ಗಳನ್ನ ಬಿಟ್ಟಿದ್ದೀವಿ ನಾವು. ಡೈರೆಕ್ಟರ್ ಸರ್ ಹೇಳ್ತಿರೋದನ್ನು ಕೆಲವೆಲ್ಲ ಬಲರಾಮನ್ಗಾಗಲಿ ಅಥವಾ ರಾಜೇಂದ್ರನ್ಗಾಗಲಿ ಅಥವಾ ಸೀನನ್ಗಾಗಲಿ ಅಥವಾ ಪಠಾನ್ಗಾಗಲಿ ಇವರೆಲ್ಲ ಒಂದು ಫ್ರೇಮಲ್ಲಿದ್ದರೆ ಕೆಲವು ಕಲರ್ಗಳನ್ನ ರೆಡ್ ಇದೆಲ್ಲ ಬಿಟ್ಟಿದ್ದೀವಿ. ಬರೀ ವಿನಯ್ ಗೌಡ ಅವ್ರಿಗೂ ಹೀರೋಯಿನ್ಗೆ ಮಾತ್ರ ಆ ಕಲರು ಆ್ಯಂಡ್ ಶಶಿಧರ್ ಅವ್ರನ್ನ ಒಂದು ಸ್ವಲ್ಪ ಮಿಕ್ಕಿದೆಲ್ಲ ನೋಡಿ ಅವರು ಜಯರಾಮ್ ಅವರೆಲ್ಲ ಒಂದು ಕೆಲವು ಕಲರ್ಗಳನ್ನ ವಿ ಕಟ್ ಇಟ್ ಡೌನ್. ಸೊ ಅದನ್ನೆಲ್ಲ ತಿಳ್ಕೊಂಡು ನಿಶಾನು ಶಿ ಆಲ್ಸೋ ವರ್ಕ್ಡ್. ಕಾಸ್ಟ್ಯೂಮ್ಸ್ ಹಿಂಗೆ ಇರಬೇಕು, ಬರೀ ನಿಮಗಷ್ಟೇ ಎಲ್ಲರಿಗೂ ಇಡೀ ಎಲ್ರಿಗೂ ಸಿನಿಮಾಗೆ ಅವರು ಕಾಸ್ಟ್ಯೂಮ್ ಇದೇ ಥರ ಇರಬೇಕು, ಯಾರ್ಯಾರಿಗೆ ಏನು ಕಾಸ್ಟ್ಯೂಮ್ ಇರಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡಿ ಡೈರೆಕ್ಟರ್ ಸರ್ ಜೊತೆ. ಈಗ ನಿಮ್ಮ ವೈಫು ಹೀರೋಯಿನ್ ಥರನೇ ಇದ್ದಾರೆ ಆ್ಯಂಡ್ ಈ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಹೀರೋಯಿನ್ ಥರನೇ ಇದ್ದಾರೆ. ಅದೇ ಅನ್ಕೊಂತಿದ್ದೆ ಹಿಂಗೆ ಇವರೆಲ್ಲ ಈಗ ಬ್ಯಾಕ್ ಸ್ಟೇಜೆಲ್ಲ ಹೀರೋಯಿನ್ಗಳಿದಾರಲ್ಲ ಅಂತ. ಔಟ್ ಆಫ್ ಔಟ್ ತುಂಬ ಸಪೋರ್ಟಿವ್ ಅಲ್ವಾ. ಬ್ಯಾಕ್ ಸ್ಟೇಜಲ್ಲಿದ್ರೂ ದೇ ಆರ್ ಲೈಕ್ ಒಂಥರ ಟಾಕಿಂಗ್ ಅಬೌಟ್ ದ ಪ್ರೊಡ್ಯೂಸರ್ ಶ್ರೇಯಸ್ ಅವರು, ಪದ್ಮಾವತಿ ಅವರು. ನಾನು ಜಸ್ಟ್ ಮೊನ್ನೆ ಯಾರಿಲ್ಲ ಅಂತ ಒಂದು ಸಾಂಗ್ ಲಾಂಚ್ ಆಯಿತು, ಆಲ್ ಓಕೆ. ಅದನ್ನು ಕೇಳಿ ಲೂಪಲ್ಲಿ ಕೇಳ್ತಾ ಇದ್ದೀನಿ ನಾನು ಟ್ರೆಡ್ಮಿಲ್ ಮೇಲೆ. ಹಾಫ್ ಆನ್ ಅವರ್ ಟ್ರೆಡ್ಮಿಲ್ ಮಾಡ್ತಿದ್ದೀನಿ ಕಟ್ ಡೌನ್ ಮಾಡಿ, ಹಾಫ್ ಆನ್ ಅವರ್ ಲೂಪಲ್ಲಿ ಕೇಳ್ತಿದ್ದೀನಿ ನಾನು. ಆ ಲಿರಿಕ್ಸ್ ಆಗಲಿ ಅದಾಗಲಿ. ಪ್ರೊಡ್ಯೂಸರ್ ಆ ಹುಡುಗ ಬಿಕಾಸ್ ಈಸ್ ವೆರಿ ಯಂಗ್ ಗೈ. ಅವರು ಟಾಕಿಂಗ್ ಅಗೇನ್ ಬ್ಯಾಕ್, ವಿಲ್ ಕಮ್ ಬ್ಯಾಕ್ ಟು ಇದು ಅಬೌಟ್ ದಿ ಅಸೋಸಿಯೇಟ್ ಡೈರೆಕ್ಟರ್ಸ್ ಆ್ಯಂಡ್ ಕಾಸ್ಟ್ಯೂಮ್ಸ್. ಓಕೆ, ಸೊ ನನಗೆ ಯಾವ ಒಂದು ಸಿನಿಮಾ ದಲ್ಲೂ ಆಡಿಯನ್ಸ್ ಬಂದು ನಿಮ್ಮ ತಂದೆ ಥರ ಕಾಣಿಸ್ತಿದ್ದೀರಾ, ಆ ಹೋಲಿಕೆ ಇದೆ, ನಿಮ್ಮ ತಂದೆ ಥರನೇ ಅನಿಸ್ಬಿಡ್ತು ನನಗೆ, ಆ ಸೀನಲ್ಲಿ ನಿಮ್ಮ ತಂದೆ ಥರನೇ ಅನಿಸ್ಬಿಡ್ತು ಅಂತ ನನಗೆ ಯಾವತ್ತೂ ಅನಿಸಿರಲಿಲ್ಲ ಆ ಥರ. ನನ್ನ ಕ್ಯಾಮ್ರಾ ಮೇಕಪ್ಪೆಲ್ಲ ಆದಮೇಲೆ ವೆನ್ ಐ ಯೂಸ್ ಟು ಲುಕ್ ಅಟ್ ಮೈ ಸೆಲ್ಫ್, ಕಾಸ್ಟ್ಯೂಮ್ಸ್ ಎಲ್ಲ ಆದಮೇಲೆ ನನಗೆ ಅನಿಸ್ತಾ ಇರಲಿಲ್ಲ ಆ ಥರ. ಬಟ್ ಬಲರಾಮಲ್ಲಿ ಅನಿಸ್ಬಿಡ್ತು ನನಗೆ. ಬಿಕಾಸ್ ಆ 80s ಟೈಮಲ್ಲಿ
ವೆನ್ ಐ ಯೂಸ್ ಟು ಸಿ ಮೈ ಫಾದರ್ ಅಲ್ಲ ಬ್ಯುಸಿ ಪರ್ಸನ್. ನಾವು ನಮ್ಮ ತಾಯಿ ಜೊತೆ ಬೆಳೆದಿದ್ದು ಫ್ರೆಸಿಟೌನಲ್ಲಿ ಬೆಳೆದಿದ್ದು. ಹಾಲಿಡೇಸ್ ಟೈಮಲ್ಲಿ ಹೊಸಕೆರೆಹಳ್ಳಿ ಮನೆಗೆ ಬರ್ತಿದ್ವಿ. ಅವ್ರು ರೆಡಿ ಆಗ್ತಿರೋರು. ಸೊ ಸೇಮ್ ಎಲ್ಲ ಇನ್ ಮಾಡಿ ಸ್ವಲ್ಪ ಹೈ ವೇಸ್ಟ್ ಆ್ಯಂಡ್ ನಾಟ್ ಇದು ಬೆಲ್ ಬಾಟಮ್ ಅಲ್ಲ, ಬ್ಯಾಗಿ ಪ್ಯಾಂಟ್ಸ್, ಬ್ಯಾಗಿ ಟ್ರೌಸರ್ ಬ್ಯಾಗಿ, ಬಿಕಾಸ್ 85 to 95 ಬ್ಯಾಗಿನೇ ಇದ್ದಿದ್ದು. ಅದಕ್ಕೆ ಮುಂಚೆ ಬೆಲ್ ಬಾಟಮ್, ಅದ್ರ ಬಿಫೋರ್ ಬೆಲ್ ಬಾಟಮ್ 70s ಬೆಲ್ ಬಾಟಮ್, 60 to 70s ಬೆಲ್ ಬಾಟಮ್. ಅದಾದಮೇಲೆ ಪೆನ್ಸಿಲ್ ಕಟ್. ಬಿಫೋರ್ ಆ ಟೈಮ್ 60s ಎಲ್ಲ ಪೆನ್ಸಿಲ್ ಕಟ್, ಬೆಲ್ ಬಾಟಮ್. ಅದಾದಮೇಲೆ ಬಂದು 80s ಇಂದ 90s ಬ್ಯಾಗಿ ಪ್ಯಾಂಟ್ಸ್ ಬಂದಿತ್ತು. ಬ್ಯಾಗಿ ಪ್ಯಾಂಟ್ಸ್ಗೆ ಈ ಥರದ್ದು ಟ್ರೌಸರ್ಸ್ಗೆ ಸ್ಪೋರ್ಟ್ಸ್ ಶೂ ಹಾಕ್ತಿದ್ರು ನಮ್ಮ ತಂದೆ. ಆ ಟೈಮ್ದು ಇದೇ ಇತ್ತು, ನಾರ್ತ್ ಸ್ಟಾರ್ ಇದೆಲ್ಲ. ಸೊ ಎಲ್ಲ ರೆಡಿಯಾಗಿ ಮೇಕಪ್ ಎಲ್ಲ ಆದಮೇಲೆ ಹಿಂಗೆಲ್ಲ ಟಕ್ ಮಾಡಿ ಅದನ್ನು ಅವರು ಒಂದು ಸ್ವಲ್ಪ ಲೂಸ್ ಹಿಂಗೆ ಮಾಡೋರು, ಫುಲ್ ಹಿಂಗೆ. ನಾನು ಫುಲ್ ಟೈಟಾಗಿ ಏನಾದರೂ ಹಿಂಗೆ ಹಾಕ್ಕೊಂಡ್ರೆ ಹಂಗಲ್ಲ ಕಾಣೋ ಅಂತ ಹಿಂಗೆ ಹೇಳಿದ್ ನನಗೆ ಬಿಡೋರಿಗೆ. ಯೂಸ್ ಟು ಡೂ ದ್ಯಾಟ್. ಬಾಯ್ಲೆ ಹಂಗೆ ಕೈ ಒಂದ್ಸಲ ಹಿಂಗೆ ಎತ್ತಿ ಹಿಂಗೆ ಬಿಟ್ಟರೆ ಅದು ಒಂಚೂರು ಶರ್ಟ್ ಹಿಂಗೆ ಬಾಯ್ ಬರುತ್ತೆ. ಸೊ ಅದೆಲ್ಲ ಮಾಡಿದ್ಮೇಲೆ ಬರಲ್ಲ ಅಂತ ಹೋಗೋರಲ್ವ. ಸೊ ನನಗೆ ಒಂದು ಸೆಕೆಂಡ್ ಕಣ್ಣು ಮುಂದೆ ಬಂದು ಹೋಗೋರು ಕೆಲವು ಕಾಸ್ಟ್ಯೂಮ್ಸಲ್ಲೆಲ್ಲ ನನಗೆ. ಹೌದಲ್ಲ ಹಿಂಗೆ ಅಂತ ಒಂದು ಇದು ಟೀಸರ್ಲು ಇದೆ, ನಾನು ನಡ್ಕೊಂಬರ್ತಿರೋದು ಒಂದು ಲೋ ಆ್ಯಂಗಲ್ ಇದೆ, ಸ್ಟಡಿ ಕ್ಯಾಮ್ ಶಾಟ್ ಒಂದು ಲೋ ಆ್ಯಂಗಲಲ್ಲಿ ನಾನು ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದರಲ್ಲಿ ನನ್ನ ತಂದೆಯವ್ರ ಥರನೇ ನನಗೆ ಫೀಲ್ ಆಯಿತು. ಅವ್ರು ನಡ್ಕೊಂಬರೋದು ಒಂಥರ ಹಿಂಗೆ ನಡ್ಕೊಂಬರೋದು ಅದೆಲ್ಲ. ಆ್ಯಂಡ್ ನನಗೆ ಬಲರಾಮ, ಈಗ ಸುಮಾರು ಜನ ಅದನ್ನೇ ಕೇಳಿದ್ರು, ಹೌ ಡಿಡ್ ಯು ಡೂ ಯೋರ್ ಹೋಮ್ ವರ್ಕ್ ಫಾರ್ ಬಲರಾಮ ಅನ್ನೋದು. ಹೋಮ್ ವರ್ಕ್ ಅನ್ನೋದಕ್ಕಿಂತ ರೈಟ್ ಫ್ರಮ್ ಮಹಾದೇವ ವಾಟ್ ಐಮ್ ಡೂಯಿಂಗ್, ಅದು ಆ ಒಂದು ಕ್ಯಾರೆಕ್ಟರ್ ಒಳಗಡೆ ನಾನು ಪ್ರವೇಶ ಆಗಿ ನಾನು ಜೀವಿಸ್ತೀನಿ ಆ ಕ್ಯಾರೆಕ್ಟರ್ನ. ಒಳಗೆ ಹೋಗೋಕ್ಕೆ ಒಂದು 3 months, ಆಚೆ ಬರೋಕ್ಕೆ ಒಂದು 3 months ಬೇಕು ನನಗೆ. ಬಟ್ ಐ ವಿಲ್ ಲಿವ್ ದಟ್ ಕ್ಯಾರೆಕ್ಟರ್ ಆ ಸಿನಿಮಾ ಮುಗಿಯೋವರೆಗೂ. ಬಲರಾಮನ್ಗೂ ಹಿಂಗೆ ಆಗಿತ್ತು ನನಗೆ. ಫಸ್ಟ್ 3 months ಯಾವಾಗ ಸ್ಕ್ರಿಪ್ಟ್ ಕೂತ್ಕೊಂಡೆ ಗೊತ್ತಾ, ಐ ಸ್ಟಾರ್ಟೆಡ್ ಲಿವಿಂಗ್ ಆಸ್ ಬಲರಾಮ. ಡೈರೆಕ್ಟರ್ ಸರ್ ಎಷ್ಟೊಂದು ಸಲ ಹೇಳೋರು ನನಗೆ, ನನ್ನ ಕ್ಯಾರವ್ಯಾನ್ ಒಳಗಡೆ ಹೋದರೆ ವಿನೋದ್ ಪ್ರಭಾಕರ್ ಕ್ಯಾರವ್ಯಾನ್ ಒಳಗಡೆ ಹೋಗ್ತಿದ್ದೀನಿ ಅನ್ನೋ ಫೀಲೇ, ನಾನು ಬಲರಾಮನ ಹತ್ರನೇ ಮಾತಾಡ್ತಿದ್ದೀನಿ ಅನ್ನೋ ಫೀಲು. ಎಷ್ಟೊಂದು ಸಲ ನಾನು ಬೇರೆ ಏನಾದ್ರು ಡೈಲಾಗ್ ಹೇಳ್ತಿದ್ರೆ ಬಲರಾಮಂದು ಹಿಂಗೆ ಅಂದರೆ ಒಂದು ಆ ಎಕ್ಸ್ಪ್ರೆಷನ್ ಅಲ್ಲೇ ಚೇಂಜ್ ಆಗೋದು ಸ್ಟಾರ್ಟ್ ಆಗೋದು ಅವ್ರಿಗೆ. ನನ್ನ ಡೈಲಾಗ್ಸ್ ಏನಾದರೂ ಕೊಡ್ತಿದ್ರೆ ಯೂಸ್ ಟು ಫೀಲ್ ಆಸ್ ಬಲರಾಮ. ಅದು ನನಗೆ ಪ್ರಿಪ್ರೇಷನ್ನು. ನನಗೆ ಯಾವುದೋ ನೋಡಿ ಓಕೆ ವಿಡಿಯೋ ನಾನು ಹಿಂಗೆ ಆ್ಯಕ್ಟ್ ಮಾಡಬೇಕು ಅನ್ನೋದಲ್ಲ, ಐ ಲಿವ್ಡ್ ಆಸ್ ಬಲರಾಮ. ಸೊ ವಾಟ್ ಎವರ್ ಯು ಸೀಯಿಂಗ್ ಇಸ್ ಒರಿಜಿನಲ್ ಬಲರಾಮ, ವಿನೋದ್ ಪ್ರಭಾಕರ್ ಅಲ್ಲ. ನಮ್ಮ ಇದು ಟೀಸರ್ ಕಟ್ ಮಾಡೋಕ್ಕೆ ಒಂದಿಷ್ಟು ಡಿಸ್ಕಷನ್ಗಳು ನಡೀತಿರುತ್ತೆ. ಕಾನ್ಫರೆನ್ಸ್ ಕಾಲಲ್ಲಿ ಡೈರೆಕ್ಟರ್ ಸರು, ನಾನು, ನಮ್ಮ ಮದನ್ ಅಂತೇಳಿ ಎಡಿಟ್ ಮಾಡಿದ್ದು, ಟೀಸರ್ ಎಡಿಟ್ ಮಾಡಿದ್ದು. ಫಸ್ಟ್ ಒಂದು ವರ್ಷನ್ ಆಗುತ್ತೆ, ಸೆಕೆಂಡ್ ವರ್ಷನ್ ಆಗುತ್ತೆ. ಅಫ್ಕೋರ್ಸ್ ಡೈರೆಕ್ಟರ್ ಸರ್ ಅಷ್ಟು ಫ್ರೀಡಮ್ ಕೊಟ್ಟಿದ್ರು, ನೋಡಿ ಇದು ಹೇಗಿದೆ, ಇದೇ ಹೇಗಿದೆ, ಅದು ಇದು. ಕಾಲಲ್ಲಿ ಹೇಳ್ತೀನಿ ನಾನು ಮದನ್ ನನಗೆ ಟೀಸರ್ ಫುಲ್ಲು ವಿನೋದ್ ಪ್ರಭಾಕರ್ ಕಾಣಿಸ್ತಿದ್ದಾನೆ, ನನಗೆ ಬಲರಾಮ ಕಾಣಿಸ್ತಿಲ್ಲ, ನಾನು ಬಲರಾಮ ಕಾಣಿಸ್ಬೇಕು, ಫೈಟ್ಸ್ ಎಲ್ಲ ಕಟ್ ಮಾಡಿ ತೆಗೆದು ಬಿಡುವುದು, ಫೈಟ್ಸೇ ಇರಬಾರ್ದು ಟೀಸರಲ್ಲಿ, 2 ಬಿಟ್ಟು ಲಾಸ್ಟಲ್ಲಿ 2 ಬಿಟ್ಟಿರ್ಬೇಕು ಅಷ್ಟೇ. ನನಗೆ ಐ ವಾಂಟ್ ಟು ಸಿ ಬಲರಾಮ. ನನಗೆ ಸ್ಕ್ರಿಪ್ಟ್ ಮುಖ್ಯ. ವಿನೋದ್ ಪ್ರಭಾಕರ್ ನಿಂಗೆ ತೋರಿಸಿಲ್ಲ ಅಂದರೂ ಪರವಾಗಿಲ್ಲ ಅಂತ. ನೀವು ಅಬ್ಸರ್ವ್ ಮಾಡಿ, ಟೀಸರಲ್ಲಿ ನಾನು ಡೈಲಾಗೇ ಇರಲ್ಲ, ಒಂದೇ ಒಂದು ಡೈಲಾಗ್ ಹಾಕೊಂಡ್ಬಿಟ್ಟಿರ್ತೀನಿ. ಐ ವಾಂಟ್ ದ ಸ್ಕ್ರಿಪ್ಟ್, ಐ ವಾಂಟ್ ದಿ. ಅದು ಮದುವೆ ಆಗಿದೆಯಾ ಅಷ್ಟೊಂದು ಯಾವುದೋ ಮಾತು ಬರೋದಷ್ಟೇ. ನೀವಿನ್ನೂ ಅಷ್ಟೇ, ಯಾರು ಮದುವೆ ಆಗಿಲ್ಲ ಅಂತ ಅವ್ರು ಎತ್ಕೊಳ್ತಾರೆ. ಅಷ್ಟೇ. ಲಾಸ್ಟಲ್ಲಿ ಆ ಒಂದು ಡೈಲಾಗ್ ಇದೆ, ಕರೆಕ್ಟ್. ಬೆಂಗಳೂರು ಬರೋರೆಲ್ಲ ಇದೇ ಭ್ರಮೇಲೆ ಇರ್ತಾರೆ ಅಂತ. ಸ್ಟಾರ್ಟಿಂಗ್ ಬರೋ ವಾಯ್ಸ್ ನಿಮ್ದು ಅದು ಟೀಸರಲ್ಲಿ? ಇಲ್ಲ, ಯಾರ್ದು ವಾಯ್ಸು? ಒಬ್ಬರು ರವೀಂದ್ರ ಅಂತ ಒಬ್ಬರು ಡಬ್ಬಿಂಗ್ ಆರ್ಟಿಸ್ಟ್, ಅವರು ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವರು ಡಬ್ ಮಾಡಿದ್ದಾರೆ. ಹೌದು, ಬ್ಯೂಟಿಫುಲ್ ಆಗಿ. ನಾನು ನೀವು ಅನ್ಕೊಂಬಿಟ್ಟೆ ಅನ್ಸೋದು ಸಡನ್ ಆಗಿ. ತುಂಬ ಚೆನ್ನಾಗಿದೆ ಆ ವಾಯ್ಸ್ ಕೇಳೋದಕ್ಕೆ. ನನಗೇನು ಟ್ರೇಲರ್ ಬಂದಾಗ ಅದರಲ್ಲೂ ಒಂದು ಯಾವುದೋ ಒಂದು ಬೇರೆ ಥರದ್ದು ಪ್ರಯೋಗ ಮಾಡಿದ್ದೀವಿ. ಒಂದು ಬರಲಿ, ಅದು ಬಂದಮೇಲೆ ಆ್ಯಂಡ್ ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ. ಯಾವುದೋ ಡೈಲಾಗ್ ವರ್ಷನ್ ಆಗಲಿ, ಯಾವುದೋ ಒಂದು ಪ್ರೆಸೆಂಟೇಷನ್ ವರ್ಷನ್ ಆಗಲಿ, ಬೇರೆ ಥರದ್ದು. ಆ್ಯಂಡ್ ನೀವು ಅಂದ್ರಿ ಅಪ್ಪ ಕಾಣಿಸಿದ್ರು ನನಗೆ ಅಂತ. ಈಗ ನಾವು ಅದನ್ನ ನೋಡೋಕ್ಕೆ ಕಾಯ್ತಿದ್ದೀವಿ, ಅದು ಬೇರೆ ವಿಷಯ. ಬಟ್ ಹೆಂಗಿತ್ತು ಅವ್ರ ಜೊತೆ? ತುಂಬ ಅರ್ಲಿ ಹೋಗಿದ್ದು, ಒಂದು 50 ಐ ಥಿಂಕ್ 52 ಅಪ್ಪ ಹೋಗಿದ್ದು. ಆಗ ನೀವೆಷ್ಟು, ಏನು ವಯಸ್ಸಲ್ಲಿ ಇದ್ದಿದ್ದು? 19-20. ಓಕೆ. ಏನು ಕನ್ಸ್ಕೊಂಡಿದ್ರು ಅಪ್ಪ ನಿಮ್ಮ ಬಗ್ಗೆ? ಐ ಆಮ್ ಅನ್ ಎಲೆಕ್ಟ್ರಾನಿಕ್ ಇಂಜಿನಿಯರ್. ನಾನು ನಮ್ಮ ತಂದೆಗೆ ಗೊತ್ತಿಲ್ಲದೆ ನಾನು BPL ಅಂತ ಒಂದು, ನಿಮ್ಗೆ ಗೊತ್ತಿರಲ್ಲ ಅನ್ಸುತ್ತೆ, BPL TV VCR ಆಡಿಯೋ ಗೊತ್ತು. ಊರ್ವಶಿ ಥಿಯೇಟ್ರ್ ಪಕ್ಕದಲ್ಲಿ BPL ಲೀಮಾಸ್ ಅಂತ ಒಂದು ಇದಿತ್ತು.
ಸೊ ನಾನು ಎಲೆಕ್ಟ್ರಾನಿಕ್ಸ್ ಮುಗಿಸಿದ ತಕ್ಷಣ ನಮ್ಮ ಪ್ರಿನ್ಸಿಪಲ್ಲು ವಿತೌಟ್ ನನ್ನ ಸರ್ಟಿಫಿಕೇಟ್ ಬರೋಕ್ಕೆ ಮುಂಚೆನೇ ಕಳಿಸ್ಬಿಟ್ಟಿದ್ರು ರೆಕಮೆಂಡೇಷನ್. ಇವನು ಒಳ್ಳೆ ಸಖತ್ ತಲೆ ಇದೆ, ಇವ್ನು ತೊಗೊಂಬಿಡಿ ಅಪ್ರೆಂಟಿಸಾಗಿ ಕೆಲಸ ಮಾಡಿದೆ. 700 ರೂಪಾಯಿ ಸ್ಟೈಫಂಡ್ ನನಗೆ. ಫಸ್ಟ್ ಸ್ಯಾಲ್ರಿ ಅದೇ? ಫಸ್ಟ್ ಸ್ಯಾಲ್ರಿ ಅದೇ. ಸೂಪರ್. ನನಗೇನು ಗೊತ್ತಾ, ನಾನು ಅದನ್ನೇ ಹೇಳ್ತಿದ್ದೆ, ನಾನು ಒಂದು ಚೂರು ಬಿಕಾಸ್ ನಾನು ತುಂಬ ಕಷ್ಟಗಳು ನೋಡ್ಕೊಂಡು ಬೆಳ್ದವನು. ನಾನು ಇನ್ನು ಏನು ಅಂತ ಓದ್ಕೊಂಡು ಕೂತ್ಕೊಳ್ಳಿ, ನನ್ನ ಏನೋ ಒಂದು ನನ್ನ ಫ್ಯಾಮಿಲಿಗೆ ನಾನು ಏನೋ ಒಂದು ಸಪೋರ್ಟ್ ಆಗಿರಬೇಕು ಅಂತೇಳಿ ಐ ವಾಂಟೆಡ್ ಟು ವರ್ಕ್. ನನಗೆ 700 ರೂಪಾಯಿ ಫಸ್ಟ್ ಸ್ಟೈಫನ್ನು ಅದನ್ನು ತಗೊಂಬಂದು ನಮ್ಮ ತಾಯಿ ಕೈ ಕೊಟ್ಟು ಜೊತೆಗೆ ಒಂದು ಸ್ವೀಟ್ ಬಾಕ್ಸ್ ಇತ್ತು. ಶಿ ಫೆಲ್ಟ್ ವೆರಿ ಹ್ಯಾಪಿ, ವೆರಿ ಪ್ರೌಡ್. ಆ್ಯಂಡ್ ಟು ಬ್ಯಾಕಪ್ ನಮ್ಮ ತಂದೆಗೆ ಗೊತ್ತಿಲ್ಲ ನಾನು ಕೆಲಸ ಮಾಡ್ತಿರೋದು. ನಮ್ಮ ತಂದೆಗೆ ಗೊತ್ತೇ ಇರಲಿಲ್ಲ. ಅವ್ರು ಇನ್ನೂ ಓದ್ತಾ ಇದ್ದಾನೇನು ಅಂತ ಅಂದ್ಕೊಂಡಿದ್ರು. ನನಗೆ ಅಲ್ಲೇ ಸಾಕು, ನನಗೆ ಯಾವಾಗ ನನ್ನ ಸರ್ಟಿಫಿಕೇಟ್ ಬಂತು, ITI ಮಾಡಿದ್ದೆ, ಎಲೆಕ್ಟ್ರಾನಿಕ್ಸ್ ITI. ನಾನು ಅಲ್ಲಿಂದ ನನಗೆ ಯಾವಾಗ ಸರ್ಟಿಫಿಕೇಟ್ ಇನ್ನೂ ಬರಲಿಲ್ಲ, ನನಗೇನೋ ಒಂದು ನನಗೆ ಎಕ್ಸಾಮ್ ಮುಗೀತು, ನಾನು ಸಾಕು, ಗೊತ್ತು ನನಗೆ ಸರ್ಟಿಫಿಕೇಟ್ ನಂಗೆ ಗೆಲ್ತೀನಿ. ಇದು ಆಲ್ಮೋಸ್ಟ್ 80 ಐ ಪಾಸ್ ಔಟ್ ಸಮರ್ ಅರೌಂಡ್ 86 or 87% ಪಾಸ್ ಔಟ್ ಆಗಿದ್ದೆ ನಾನು. ಐ ನಾಟ್ ಪಾಸ್ ಔಟ್, ದಿಸ್ ಇಸ್ ಅನದರ್ ವರ್ಡ್ ಫಾರ್ ದಟ್. ಐ ಗ್ರ್ಯಾಜುಯೇಟೆಡ್. ಪಾಸ್ ಔಟ್ ಅಂದರೆ ಫೇಂಟ್ ಆಗೋದು ಅಂತ ಹೇಳ್ತಾರೆ. ಗ್ರ್ಯಾಜುಯೇಟೆಡ್ ಔಟ್ ಫ್ರಮ್ ದರ್. ವರ್ಕ್ ಮಾಡ್ತಿದ್ದೆ. ಸೊ ಆ ಫೀಲ್ಡ್ ನಂಗೆ ತುಂಬ ಇಷ್ಟ. ಇವತ್ತಿಗೂ ನಾನು ಎಲ್ಲ ಇಂಟರ್ವ್ಯೂಸಲ್ಲಿ ಹೇಳ್ತಿರೋದೇನು ಅಂದರೆ, ಹೌ ಡು ಯು ಒಂದು ನೀವು ಅದೇ ಪಾತ್ರದಲ್ಲೇ ಜೀವಿಸ್ತಾ ಇದ್ದರೆ ಹೇಗೆ ಬರ್ತೀರಾ ಹೊರಗಡೆ ಅಂತ. ದಿಸ್ ಇಸ್ ಹೌ ಐ ಕಮ್ ಔಟ್. ಎಲೆಕ್ಟ್ರಾನಿಕ್ಸ್ ಕೂತ್ಕೊಂಡ್ಬಿಡ್ತೀನಿ ನಾನು, ಆರ್ ಕಾರ್ಪೆಂಟ್ರಿ ವರ್ಕ್, ಆರ್ ಬೈಕು ಏನೋ ಒಂದು ನಂಗೆ ಫುಲ್ ಇದೆಲ್ಲ ಗಾಯ ಆಗಿರುತ್ತೆಲ್ಲ, ಬೈಕ್ ಏನೋ ರೆಡಿ ಮಾಡೋದು, ಆರ್ ನನಗೆ ಎಲೆಕ್ಟ್ರಿಕಲ್ಸು, ಮನೆ ವೈರಿಂಗು, ಇದೆಲ್ಲ ತುಂಬ ಇಷ್ಟ ನನಗೆ. ನಮ್ಮ ಹುಡುಗರು ಹೇಳ್ತಿರ್ತಾರೆ, ನೀವು ಇಲ್ಲಿ ನೋಡಿರ್ತೀರ ಅಪ್ಪನ್ನ, ಈ ಮನೆಗೆ ಹೋಗಿದ ತಕ್ಷಣ ಒಂದು ಸೇಫ್ಟಿದೊಂದು ಗ್ಲಾಸ್ ಹಾಕ್ಕೊಳ್ಳೋದು, ಡ್ರಿಲ್ಲಿಂಗ್ ಮಿಷನ್ ತೊಗೊಳ್ಳೋದು, ಅಲ್ಲಿ ಏನು ಸ್ಕ್ರೂ ಮಾಡಿ ಇದು ಮಾಡು ಇದೇ ಹೋಗ್ತಿರುತ್ತೆ. ಅದು ನನ್ನ ಇದರಿಂದ ಡ್ರಾಬ್ಯಾಕ್. ಅದು ನನಗೆ ಬಲರಾಮನಾಗಿ ಮಾದೇವನಾಗಿ ಜೀವಿಸ್ಬಿಟ್ಟು ಟು ಬಿಕಮ್ ಬಲರಾಮ ಐ ಹ್ಯಾಡ್ ಟು ಕಮ್ ಔಟ್. ಸೊ ಅಲ್ಲಿ ನಮ್ಮ ತಂದೆಯವರು ನಾನು ಎಲೆಕ್ಟ್ರಾನಿಕ್ಸ್ ಇದೆಲ್ಲ ಮಾಡ್ತಿರ್ಬೇಕಾರೆ ಬಂದು ಹೋಗ್ತಿದ್ದೆ, ಎಲ್ಲೂ ಗೊತ್ತಿರಲಿಲ್ಲ. ಯಾರೋ ಐ ಥಿಂಕ್ 4th month ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ನನ್ನ ಫ್ರಂಟ್ ಲೈನಲ್ಲಿ ಹಾಕ್ಬಿಟ್ಟಿದ್ರು. ಸೊ ಡೈರೆಕ್ಟ್ ಇಂಟ್ರ್ಯಾಕ್ಷನ್ ವಿತ್ ದಿ ಕಸ್ಟಮರ್ಸ್. ನಂದು ವೊಕ್ಯಾಬ್ಲರಿ ಇಂಗ್ಲೀಷ್ ಚೆನ್ನಾಗಿತ್ತು ಅಂಥೇಳಿ. ಸೊ ನಾನು ಒಳಗಡೆ ರೇಡಿಯೋ ಇದು ವಿದಿನ್ ನೋ ಟೈಮಿಂಗ್ ಎಲ್ಲ ಸಾಲ್ಡ್ರಿಂಗ್ ಗಿಲ್ಡ್ರಿಂಗ್ ಎಲ್ಲ ಮಾಡಿ, ಆಮೇಲೆ ಫೀಲ್ಡ್ ವರ್ಕೆಲ್ಲ ಹೋಗಿದ್ದೀವಿ ನಾವು. ಬೈಕ್ ಇತ್ತು ನನ್ನ ಹತ್ರ ಅಂತ ಒಂದು ಟೂಲ್ ಕಿಟ್ ಎತ್ಕೊಂಡು ಶೋರೂಮ್ ಹೋಗಿ ಅಲ್ಲೆಲ್ಲ ಯಾವುದು ಈ ಹೊಸ ಐಟಮ್ಸ್ ಏನಾದರೂ ಫಾಲ್ಟ್ ಇತ್ತು ಅಂದರೆ ಅಲ್ಲೆಲ್ಲ ಹೋಗೆಲ್ಲ ಮಾಡಿದ್ದೀವಿ ನಾವು. ಸೊ ಅವ್ರಿಗೆ ಗೊತ್ತಿರಲಿಲ್ಲ, ಯಾರೋ ಬಂದು ಫೀಲ್ಡ್ ವರ್ಕ್ ಎದುರುಗಡೆ ಇಂಟ್ರಾಕ್ಷನ್ಗೆ ಬಂದಾಗ ಎಲ್ಲೋ ನೋಡ್ಬಿಟ್ಟು, ಪ್ರಭಾಕರ್ ಅವ್ರ ಮಗ ಅಲ್ವಾ ನೀವು ಅಂತ ಕೇಳ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿ ನಮ್ಮ ತಂದೆಗೆ, ನಿಮ್ಮ ಮಗ ಅಲ್ಲಿ ಕೆಲಸ ಮಾಡ್ತಾವನಲ್ಲ ಅಂತೇಳಿ. ಆಮೇಲೆ ನಮ್ಮ ತಾಯಿಗೆ ಫೋನ್ ಮಾಡಿ ಅವರು, ಸರಿ ಬಾ ಮನೆಗೆ ಬಾ ನೀನು ಅಂತೇಳಿ. ಏನು ಅದಲ್ಲ, ಸರಿ ಆಯಿತು ಬಿಡು ಇಲ್ಲೇ ಇರು ಅಂಥೇಳಿ. ಆವಾಗ ಅವ್ರದ್ದು ಸಿನಿಮಾ ಪ್ರೊಡಕ್ಷನ್ ಟೈಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮೈ ಹ್ಯಾಂಡ್ ರೈಟಿಂಗ್ ವಾಸ್ ಗುಡ್ ಅಂತೇಳಿ ಕುತ್ಕೋ ಸ್ಟ್ಯಾಂಪು ಅಂಟಿಸು ವೋಚರ್ಗಳು ಬರಿ ಅಂತ ಕೂರಿಸ್ಬಿಟ್ಟಿದ್ರು. ಬರ್ತಿದ್ದೆ ಮನೆಗೆ ಯಾವಾಗ ಅಂದರೆ ಸ್ವಿಚ್ ಆನ್ ಮಾಡೋಕ್ಕೆ ಕರಿಯೋರು ನಮ್ಮ ತಂದೆ. ಹಾಲಿಡೇಸಲ್ಲಿ ಬಂದು ಇದೇ ಸ್ಟೇ ನಮಗೆ, ಇಲ್ಲಿ ಹೊಸಕರಳ್ಳಿ ಮನೆಯಲ್ಲೇ ಸ್ಟೇ ಮಾಡ್ತಿದ್ವಿ ನಾನು ನಮ್ಮ ಅಕ್ಕಂದಿರಿಬ್ಬರು. ಸೊ ಯೂಸ್ ಟು ಎಂಜಾಯ್ ಆ ಒಂದು ಹಾಲಿಡೇಸ್ ಟೈಮಲ್ಲಿ. ಬಿಟ್ಟರೆ ಸಿನಿಮಾ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಂಡ್ ಅವರು ಏನು ನನ್ನ ಮೇಲೆ ಅಷ್ಟೊಂದು ಅದನ್ನೇನೋ ಮಾಡ್ತಿದ್ದಾನೆ, ಇಂಡಸ್ಟ್ರಿ ಬೇಡ ಅಂತಲೇ ಇದ್ದರು ಅವರು. ಇಂಡಸ್ಟ್ರಿ ಬೇಡ ಅಂತಲೇ ಇಲ್ಲ ಅವ್ರಿಗೆ. ನಾನು ಪಟ್ಟಿದ್ದ ಕಷ್ಟ ನನ್ನ ಮಗ ಪಡಬಾರ್ದು, ನಾನೇನೋ ಬಂದ್ಬಿಟ್ಟೆ. ಅವ್ರಿಗೊಂದು ಗೊತ್ತಿತ್ತೇನು ಅಂದರೆ ಐ ಎಮ್ ಎ ಬೈಕರ್. ಇವತ್ತು ಸಿಕ್ಕಾಪಟ್ಟೆ ರ್ಯಾಶ್ ಓಡಿಸ್ತಾನೆ ಬೈಕು. ಅವ್ನು ಬೈಕ್ ಅಂದರೆ ಸಖತ್ ಕ್ರೇಜು. ಆ್ಯಂಡ್ ಫೈಟ್ಗಳು ಮಾಡ್ತಾನೆ ಅವನು. ಅಂದರೆ ಆಲ್ ದೀಸ್ ಸಮಸಾಲ್ಟು ಅದು ಇದು ಬ್ಯಾಟೆಕ್ಸ್ ಇದೆಲ್ಲ ಚೆನ್ನಾಗಿ ಮಾಡ್ತಾನೆ ಅಂತ ನಾನು ಅದನ್ನು ಓನಾಗಿ ಕಲ್ತಿದ್ದೆ. ನಾನು ಯಾವುದೋ ಸಿನಿಮಾ ನೋಡೋದು, ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ, ಅದನ್ನು ಅಷ್ಟೇ. ಇವತ್ತು ಫೈಟ್ ಮಾಡ್ತಿದ್ದೀನಿ ಐ ಲರ್ನ್ ಇಟ್ ಬೈ ಮೈ ಸೆಲ್ಫ್. ಅದೊಂದು ಅಷ್ಟೇ ಇದ್ದಿದ್ದು ಅವ್ರಿಗೆ. ಬಿಟ್ಟರೆ ಅವರು ಅದಾದ ಮೇಲೆ ಯಾವಾಗಲೂ ಒಂದು ಸಲ ಟ್ರಂಪೋಲಿನ್ನು ಅದೆಲ್ಲ ಜಂಪ್ ಮಾಡ್ತಿರ್ಬೇಕಾದ್ರೆ ನೋಡ್ಬಿಟ್ಟು, ಸರಿ ಆಯಿತು ನಿನಗೊಂದು ಒಳ್ಳೆ ಪಾತ್ರ ಮಾಡಿಸ್ತೀನಿ, ಹಾಕ್ತೀನಿ ನಿನಗೆ ಅಂತೇಳಿ ಮೇಜರ್ ಅಂತ ಒಂದು ಸಿನಿಮಾ, ನಮ್ಮದೇ ಒಂದು ಪ್ರೊಡಕ್ಷನ್, ತಂದೆಯವ್ರ ಡೈರೆಕ್ಷನ್ನು, ತಂದೆಯವರು ಇದು. ಅದರಲ್ಲಿ ನಮ್ಮ ತಂದೆಯವ್ರನ್ನ ಕಾಪಾಡೋ ಅಂಥ ಒಬ್ಬ ಯೋಧನ ಕ್ಯಾರೆಕ್ಟರ್ ಮಾಡಿದ್ದೆ ನಾನು. ಅವರು ಮೇಜರ್ ಅಂತ ಮಿಲ್ಟ್ರಿ ಕಾರ್ಗಿಲ್ ಟೈಮ್ ಆ ವಾರೆಲ್ಲ ನಡೀತಿತ್ತಲ್ಲ, ಆ ಕಾರ್ಗಿಲ್ ಬಾರ್ಡ್ರಲ್ಲಿ ಸಿಕ್ಕಾಕೊಂತಾರೆ. ಸೊ ನಾನೊಬ್ಬ ಯೋಧ, ಅವ್ರನ್ನ ಕಾಪಾಡೋವಂಥದ್ದು ಒಂದು ಫೈಟ್ ಮಾಡಿ ಅವ್ರನ್ನ ಸೇವ್ ಮಾಡೋದು ಅಷ್ಟೇ. ಬಟ್ ಅದು ಅನ್ಫಾರ್ಚುನೇಟ್ಲಿ ಮೈ ಫಾದರ್ ಪಾಸ್ಟ್ ಅದಾದಮೇಲೆ 2001 ಮಾರ್ಚ್ 25th ತೀರೋಗಿದ್ದವರು. ಇನ್ನೊಂದು 5 ದಿನ ಆದರೆ ಅವ್ರದ್ದು ಬರ್ಡೇ, March 30th.
ಸೊ ಇವ್ರು ಜಸ್ಟ್ 52. ಇಂಡಸ್ಟ್ರಿಗೆ ತರ್ತೀನಿ, ಬಟ್ ನನಗೊಂದು ಮಾತು ಹೇಳಿದರು, ಇವನ್ ಲಾಸ್ಟ್ ಸ್ಟೇಜ್ ಮೇಲೆ ಹೇಳಿದ್ದೆ ಅದನ್ನು, ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಮಾಡ್ಕೊಂಬಾ ನೀನು, ನೋಡೋಣ, ಚಿಕ್ಕ ಚಿಕ್ಕದಾಗಿ ಬೆಳೆ. ಹೀರೋ ಆಗಿ ಲಾಂಚ್ ಮಾಡ್ಬೇಕಂತ ಏನು ಇದೆ ಇಲ್ಲ, ಇಂಟೆನ್ಷನೇ ಇಲ್ಲ. ನೀನಾಗೆ ಬಾ, ಒಂದು ಬಿಡ್ತೀನಿ, ಒಂದು ಇದು ದಾರಿ ನಿಂದು, ಅದೇನೋ ಗೊತ್ತಿಲ್ಲ, ಮೇ ಬಿ ಹಿ ನ್ಯೂ ಹಿಸ್ ಫ್ಯೂಚರ್ ಏನೋ ಗೊತ್ತಿಲ್ಲ, ಇದು ನಿನ್ನ ದಾರಿ, ಬಂದ್ಬಿಡು, ನೀನು ಹೆಂಗೆ ನಿನ್ನ ಸರ್ವೈವ್ ಆಗ್ತೀಯ ಆಗು ಅಂತ ಕರ್ಕೊಂಬಂದುಬಿಟ್ರು. ಬಟ್ ಅದ್ರ ಬಿಫೋರ್ ನಾನು ಇಷ್ಟು ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದೀನಿ, ನನಗೆ ಟೆಕ್ನಿಕಲಿ ಗೊತ್ತಾಗ್ತಿದೆ, ನನಗೆ ಇಂಟ್ರೆಸ್ಟ್ ಇದೆ ಅಂದರೆ ಅದಕ್ಕೆ ಅವರೇ ಕಾರಣ. ಬಟ್ ಅದನ್ನೂ ಗೊತ್ತಿಲ್ಲ ನನಗೆ, ಬಿಕಾಸ್ ಎಲೆಕ್ಟ್ರಾನಿಕ್ಸ್ ನನ್ನ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಹಿ ಯೂಸ್ ಟು ಟೇಕ್ ಮೀ ಟು ಎಡಿಟಿಂಗ್ ರೂಮ್. ಎಷ್ಟೊಂದು ಸಲ ಎಡಿಟಿಂಗ್ ರೂಮ್ಗೆ ಬಾ ನೀನು ಅಂತ ಕರ್ಕೊಂಡು ಹೋಗೋರು. ಫಸ್ಟ್ ಟೈಮ್ ಐ ಸ್ಟಿಲ್ ರಿಮೆಂಬರ್ ದಟ್ AC ರೂಮ್. ವಿಕ್ಟರ್ ಯಾದವ್ ಅಂತ ಎಡಿಟರು, ದೊಡ್ಡ ವಾಯ್ಸು ಬಾ ಅಂತ ಹೇಳಿ ಕರೆಯೋರು, ಚಾಮುಂಡೇಶ್ವರಿ ಸ್ಟುಡಿಯೋ. ಫಸ್ಟು ಒಳಗೆ ಹೋಗಿದ ತಕ್ಷಣ ಆ AC ರೂಮ್, ಚಿಕ್ಕದ ರೂಮ್ 2 ಇದ್ದು. ಆ್ಯಂಡ್ ದ್ಯಾಟ್ ವಾಸ್ ವೇರ್ ಐ ಸಾ ಸ್ಟೀನ್ಬೆಕ್ ಅನ್ನೋ ಒಂದು ಎಡಿಟಿಂಗ್, ದ್ಯಾಟ್ ವಾಸ್ ದಿ ಟೇಬಲ್, ದ್ಯಾಟ್ ಈಸ್ ದಿ ಎಕ್ವಿಪ್ಮೆಂಟ್. ಓಕೆ, ಅದ್ರ ಬಿಫೋರ್ ಇಟ್ ವಾಸ್ ಕಾಲ್ಡ್ ಅ ಮೂವಿ ಅಲ್ಲ ಅಂತ. ಸೊ ಅದನ್ನ ಹಿಂಗೆ ತಿರುಗಿಸ್ಬೇಕಾಗಿತ್ತು, ಟ್ರೆಡ್ ಮಾಡಿ ತಿರುಗಿಸ್ಬೇಕಾಗಿತ್ತು. ಅದಾದಮೇಲೆ ಅಪ್ಡೇಟ್ ಆಗಿದ್ದು ಸ್ಟೀನ್ಬೆಕ್ ಅಂತೇಳಿ. ಫಸ್ಟ್ 70 mm ನಿಮ್ಮ ಸ್ಕ್ರೀನ್ ಫುಲ್ ಇಷ್ಟು ವೈಡ್. ಓಕೆ, ಆವಾಗ ಬಿಫೋರ್ 35 mm ಇದ್ದಿತ್ತು, ಅದಾದಮೇಲೆ 70 mm ಆಗಿತ್ತು. ಸೊ 70 mm ನಿಮಗೆ ಥಿಯೇಟ್ರನ್ನ ಚಿಕ್ಕದು CRT, ಇಟ್ಸ್ ಕಾಲ್ಡ್ ಕ್ಯಾಥೋಡ್ ಟ್ಯೂಬ್, CRT ಟ್ಯೂಬು. ಆ್ಯಂಡ್ ಯಾವ ಥರ ಟ್ರೆಡ್ ಮಾಡ್ತಿದ್ರು, ಅದ್ರ ಜೊತೆ ಆಡಿಯೋನ ಯಾವ ಥರ ಸಿಂಕ್ ಮಾಡೋಕ್ಕೆ ಟ್ರೆಡ್ ಮಾಡ್ತಿದ್ರು, ಆ್ಯಂಡ್ ಹೆಂಗೆ ಸ್ಲೈಸ್ ಮಾಡ್ತಾಯಿದ್ರು, ಹೆಂಗೆ ಫ್ರೇಮ್ ವೈಸ್ ಕಟ್ ಮಾಡ್ತಾಯಿದ್ರು. ದೇವ್ರ ಬಿಗ್ ಪ್ರಾಸೆಸ್. ಕರೆಕ್ಟ್. ಡ್ರರ್ ಓಡಿಸು, ಅಪ್ಪ ಎತ್ಕೊಂಡು ಅಣ್ಣ ಅಂದರೆ ಸಾಕು, ಟಕ್ ಅಂತ ಸ್ಟಾಪ್, ಎರಡು ಫ್ರೇಮು, ಮಾರ್ಕ್, ವೈಟ್ ಪೆನ್ಸಿಲ್, ವೈಟ್ ಪೆನ್ಸಿಲಲ್ಲಿ ಮಾರ್ಕ್, ಓಕೆ ಇದು ಕಟ್ಟಾ, ಓಕೆ ಇದು ಎಂಟ್ರಿ, ಎಕ್ಸಿಟ್, ಕಟ್, ತಿರ್ಗಾ ಹೇಳಿ ಮಾರ್ಕ್, ಇದು ಎರಡೂ ಎಳೆದ್ಬಿಟ್ಟು ಸ್ಲೈಸರ್ ಕಟ್, ಇದು ಎರಡು ಜಾಯಿನ್ ಮಾಡಿ ಸೊಲ್ಯೂಟೇಪ್ ಹಾಕಿ ಅದು ಹಾಕಿ ತಿರ್ಗಾ ಅದ್ರ ಜೊತೆ ಆಡಿಯೋ. ಒಳ್ಳೆ ಟೆಕ್ನಿಷಿಯನ್ ಆಗ್ಬಿಟ್ಟಿದ್ದೀರಾ ಸರ್ ನೀವು. ದಟ್ಸ್ ಅಲ್ಲಿಂದ ಶುರುವಾಗಿದೆ ಅದು. ಗೊತ್ತಿಲ್ಲ ನನಗೆ, ಅಂದರೆ ಐ ಡಿಂಟ್ ನೋ, ಬಿಕಾಸ್ ಮೇ ಬಿ ಮೈ ಫಾದರ್ ಹ್ಯಾಡ್ ದಟ್. ನಾನು ಡೈರೆಕ್ಟಾಗಿ ಹೇಳಿಲ್ಲ, ಟೆಕ್ನಿಕಲಿ ಸ್ಟ್ರಾಂಗ್ ಆಗಲಿ ಆತ ಅನ್ನೋದು ಇದ್ದಿರ್ಬೋದು ಸರ್. ಒಂದು ಕಲಾವಿದ್ರಿಗೆ ಏನಾದ್ರೂ ಟೆಕ್ನಿಷಿಯನ್ಸ್ ಯಾವಾಗಲೂ ಇರ್ತಾರೆ ಅನ್ನೋದಿರ್ಬೋದು. ಅದು ಒಂದು ಕಲಾವಿದರಿಗೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗೆ ಒಂದು ಸ್ವಲ್ಪ ಇದ್ರೂ ಹೀರೋ ಆಗಿದ್ದವರು ಹೀರೋ ಆಗಿನೇ ಕಂಟಿನ್ಯೂ ಆಗ್ತಾರೆ ಅಂತ ಗೊತ್ತಿಲ್ಲ. ಬಟ್ ಟೆಕ್ನಿಷಿಯನ್ಸ್ಗೆ ಸ್ಟ್ರಾಂಗ್ ಆಗಿ ಯಾವಾಗಲೂ ಜೀವನ ಇರುತ್ತೆ ಅಂತ ಇರಬಹುದು. ಇವತ್ತು ನೀವು ಆವಾಗಲೇ ಕೇಳಿರ್ಬೋದು ಎಲ್ಲ ಆರ್ಟಿಸ್ಟು ದೇ ಟೋಲ್ಡ್ ಟೆಕ್ನಿಕಲಿ ಸ್ಟ್ರಾಂಗ್ ತುಂಬ ಅಂತೇಳಿ. ಹೌದೌದು, ಅವ್ರು ಹೇಳ್ತಿದ್ರು, ಎಲ್ಲರೂ ಹೇಳ್ತಿದ್ರು. ದಟ್ ಈಸ್ ದಿ ಬ್ಯಾಕಪ್. ಮೇ ಬಿ ಮೈ ಫಾದರ್ ಡ್ರೆಮ್ಡ್, ಬಿಕಾಸ್ ನನ್ನ ಹೀರೋ ಆಗೋಂಥದ್ದು ಏನು ನನಗೆ ಯಾವ ಒಂದು ಗುಣಗಳು ಇರಲಿಲ್ಲ ಬಿಡಿ ನನಗೆ. ಯಾಕೆ ಹಿಂಗೆ ಹೇಳ್ತಿದ್ದೀರ? ಇಲ್ಲ, ಆ ಟೈಮಲ್ಲಿ ನಾನು ಐ ವಾಸ್ ನಾಟ್ ಲುಕಿಂಗ್ ಲೈಕ್ ದಟ್. ಹಿಂಗೆ ಓಡಾಡ್ತಿದ್ದೆ, ನಮ್ಮಪ್ಪ ಬಗ್ ಅಂತ ಹೊಡಿಯೋರು, ನಿಂತ್ಕೊಳ್ಳೋ ಹೆಂಗೆ ಅಂತ. ದೆನ್ ಐ ಡೋಂಟ್ ನೋ, ನನಗೆ ವರ್ಕೌಟ್ ಇಂಟ್ರೆಸ್ಟ್ ಇತ್ತು ಅಂತ ಅವರೇ ಫಸ್ಟು ಬರ್ಕೊಟ್ಟು ಯಾವ ಥರ ವರ್ಕೌಟ್ ಮಾಡಬೇಕು, ಡಂಬಲ್ಸ್ನ ಎಲ್ಲಿ ಪ್ಲೇಸ್ ಮಾಡಬೇಕು. ತುಂಬ ಜನ ಹಿಂಗೆ ಇಟ್ಕೊಂಡ್ಬಿಟ್ಟಿರ್ತಾರೆ ಡಂಬಲ್ಸ್ನ, ಎಕ್ಸಾಕ್ಟಾಗಿ ಇಲ್ಲಿ ಪ್ಲೇಸ್ ಮಾಡಬೇಕು, ನಾಟ್ ಹಿಯರ್, ಇಲ್ಲಿಗೆ ಪ್ಲೇಸ್ ಮಾಡಬೇಕು, ಅದನ್ನು ಗ್ರಿಪ್ಪಿಂಗ್ ಇಟ್ಕೋಬೇಕು, ಅದನ್ನು ಯಾವ ಥರ ಹ್ಯಾಂಗ್ ಮಾಡಿ, ಯಾವ ವರ್ಕೌಟು ಯಾವ ಮೋಷನ್, ವೆನ್ ಯು ಹ್ಯಾಂಗ್ ಆ್ಯಂಡ್ ಪುಟ್ ಇಟ್, ಇದು ಬೈಸೆಪ್ಸು, ಇದು ಇನ್ನರ್ ಬೈಸೆಪ್ಸ್, ಇದು ಎಕ್ಸ್ಟೀರಿಯರ್, ಇದು ಇಂಟೀರಿಯರ್, ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನಮ್ಮ ತಂದೆ. ಅಲ್ಲಿಂದ ವರ್ಕೌಟಿಗೆ ಒಂದು ಫೌಂಡೇಶನ್ ಹಾಕಿದ್ರು, ಕರ್ಕೊಂಡೋಗಿ ಸ್ಟೀನ್ಬೆಕ್ಗೆ ಒಂದು ಫೌಂಡೇಶನ್ ಹಾಕಿದ್ರು ಎಡಿಟಿಂಗ್ಗೆ. ಆ್ಯಂಡ್ ಮೇನ್ ಹೊಸಕರಳ್ಳಿ ಮನೆ ಹತ್ರ ಅಲ್ಲಿ ಮೇನ್ ರೋಡಲ್ಲಿ ಇದು ನಡೀತಿತ್ತು, ಹೈಮ್ಯಾಟಿಕ್ ಅಂತ ಒಂದು ಸ್ಟುಡಿಯೋ ಇತ್ತು. ಅಲ್ಲಿ ಸೀರಿಯಲ್ ಎಡಿಟಿಂಗ್ ಎಲ್ಲ ನಡೀತಿತ್ತು. ಸೊ VHS ಎಡಿಟಿಂಗ್ ಹೇಗೆ ಅನ್ನೋದಕ್ಕೂ ಸುಮ್ಮನೆ ಕಳಿಸ್ತಾಯಿದ್ರು, ಹೋಗು ಅವ್ರೇನೋ ಮಾಡ್ತಿದ್ದಾರೆ. ಶ್ರೀಕಾಂತ್ ಕುಲಕರ್ಣಿ ಅಂತ ಅವರು ಅಸೋಸಿಯೇಟ್ ಇದ್ದರು, ತುಂಬ ಸಿನಿಮಾಗಳು ನಮ್ಮ ತಂದೆಯವ್ರ ಜೊತೆ ಮಾಡಿದರು. ಅವರು ಉದಯ ಟಿವಿಗೆ ಒಂದು ಸೀರಿಯಲ್ ಮಾಡ್ತಿದ್ರು. ಆ ಟೈಮಲ್ಲಿ ಹೋಗು ಅವ್ರ ಜೊತೆ ಹೋಗಿ ಕೂತ್ಕೊಂಡು. ಸೊ ಅದನ್ನು ಕಲ್ತಿದ್ದೆ. ಆ್ಯಂಡ್ ಅವರು ಹೋಗಿದ ತಕ್ಷಣ ಅವ್ರು ಹೋಗಿದ ಕೂಡಲೇ ಒಂದಿಷ್ಟು ಸಿನಿಮಾಗಳು ಬಂತು, ಆಫರ್ ಬಂತು. ಆ್ಯಂಡ್ ನನ್ನನ್ನು ನಾನೇ ನೋಡ್ಕೊಳ್ಳೋಕೆ ಮುಂಚೆ 3 ಸಿನಿಮಾ ಮಾಡಿಬಿಟ್ಟಿದ್ದೆ. ಫಸ್ಟ್ ಸಿನಿಮಾ ಹಿಂಗೆ ಹೋಗಿ ಡಬ್ಬಿಂಗ್ ಮಾಡ್ತಾಯಿದ್ದೀನಿ, ನೋಡಿಬಿಟ್ಟು ದೇವರಾಣೆಗಳು ಹೀರೋ ಮೆಟೀರಿಯಲೇ ಅಲ್ಲ, ಚೆನ್ನಾಗಿಲ್ಲ, ನಾನು ಮಾಡಿಲ್ಲ, ಚೆನ್ನಾಗಿ ಮಾಡಿಲ್ಲ, ನೀವೇ ಜಡ್ಜ್ ಮಾಡಿಬಿಟ್ರಿ. ನಾನೇ ಹೇಳ್ಬಿಟ್ಟಿದ್ದೆ, ಚಾನ್ಸೇ ಇಲ್ಲ. ವೇರ್ ವಾಸ್ ಮೈ ಫಾದರ್? ಆ ಕರುಳಿನ ಕೂಗುವಂಥ ಸಿನಿಮಾಗಳು ಅಂತ ಎಂಥ ಟೆಕ್ನಿಷಿಯನ್, ಎಷ್ಟು
ಅವರು ಮೆಜೆಸ್ಟಿಕ್ಕಾಗಿ ಕಾಣಿಸೋರು ಡಬ್ಬಾ ಥರ ಇದ್ದೀನಿ ನಾನೇ ಅಂತ. ಚೆನ್ನಾಗಿಲ್ಲ ನಾನು ನೋ ಅಂದೆ. ಅದೇ ಥರ ಹೋಯಿತು. ಅದನ್ನೇ ಹೇಳಿದ್ನಲ್ಲ, ಐ ಟುಕ್ ಯು ಟರ್ನ್, ದೊಡ್ಡ ಯು ಟರ್ನ್. ಅಫ್ಕೋರ್ಸ್ ನವಗ್ರಹ ಅದು ಫಸ್ಟ್ ಬ್ರೇಕ್ ನಿಮ್ಗದು. ಅದು ಬ್ರೇಕ್. ಐ ಆಲ್ವೇಸ್ ಥ್ಯಾಂಕ್ ತುಗುತಿಪ ಪ್ರೊಡಕ್ಷನ್ಸ್, ದರ್ಶನ್ ಸರ್, ದಿನಕರ್ ಸರ್, ಮೀನಮ್ಮ ಅವರು. ಐ ಆಲ್ವೇಸ್ ಥ್ಯಾಂಕ್ ದೆಮ್. ಅಲ್ಲಿವರೆಗೂ ಏನು ಮಾಡ್ತಿದ್ರಿ ವಿನೋದ್ ಸರ್ ನೀವು? ರೈಟ್, ಆ ಪೀರಿಯಡ್ ನವಗ್ರಹವರೆಗೂ ಏನು ಮಾಡ್ತಿದ್ರಿ? ಹೆಂಗಿತ್ತು ಜೀವನ? ಫಸ್ಟ್ ಸಿನಿಮಾ, 2ನೇ ಸಿನಿಮಾ, 3ನೇ ಸಿನಿಮಾ ಕಂಟಿನ್ಯೂಸ್ ಫ್ಲಾಪು. 2 ವಾರ 3 ವಾರ ಅಷ್ಟೇ. ಅದಾದಮೇಲೆ ಪ್ರಭಾಕರ್ ಮಗ ಇದ್ದಾನೆ ಅಂತ ಹೇಳಿ ಏನೋ ಒಂದು ಸಿನಿಮಾಗಳು ಮಾಡಬೇಕು, ಯಾವುದೋ ಒಂದು ಕ್ಯಾರೆಕ್ಟರ್ ಏನೋ ಒಂದು ಅಂತ ಸುಮ್ಮನೆ ಏನೋ ಒಂದು ನನ್ನ ಕತೆ ಕೇಳಬೇಕಾದ್ರೆ ಎಷ್ಟೊಂದು ಸಲ ಅನಿಸ್ಬಿಡೋದು, ಚೆನ್ನಾಗಿ ಏನೇನು ಮಾಡೋದು ಸರ್, ಏನೋ ಒಂದು ಇರಬೇಕಲ್ವ ಇಂಡಸ್ಟ್ರಿಯಲ್ಲಿ ಸರ್, ಏನು ಬರುತ್ತೆ ಏನೋ ಒಂದು ಮಾಡಿಕೊಂಡು. ಆಮೇಲೆ ದಿ ವಾಸ್ ಟೈಮ್ ವೇರ್ ಐ ಯೂಸ್ ಟು ಸಿಟ್ ಜಸ್ಟ್ ಕೆಲಸ ಇಲ್ಲದೆ 2 ವರ್ಷ ಎಲ್ಲ ಕೂತಿದ್ದೀನಿ ಮನೇಲಿ. ಎಷ್ಟೊಂದು ಚಾನಲ್ ಹೇಳಿದ್ದೀನಿ ಸರ್, ಅದು ಓಪನ್ ಇದು ಕೂತಿದ್ದು ಸುಮ್ಮನೆ ಬೆಳಗ್ಗೆ ಎದ್ದೇಳು. ಆ್ಯಂಡ್ ನಂದೊಂದು ರೂಮ್ ಇರ್ತಾಯಿತ್ತು. ಆ ರೂಮ್ ಫುಲ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟೆ ಫುಲ್ಲು. ಯಾವುದೋ ಒಂದು ಟೇಪ್ ರೆಕಾರ್ಡರು ಅದು ಇದು ಕೂತ್ಕೊಂಡು ಆರ್ಡ್ರ್ ಮಾಡೋ, ಏನೋ ಒಂದು ಮಾಡು, DIY ಪ್ರಾಜೆಕ್ಟ್ಗಳು ಏನೋ ಒಂದು ಮಾಡು, LED ಇಷ್ಟೇ ಮಾಡಿಕೊಂಡು ನನ್ನ ಸರ್ಟಿಫಿಕೇಟ್ನ ನನ್ನ ಫ್ರೆಂಡಿಗೆ ಕಳಿಸಿದ್ದೆ. ಅವನು ಲಂಡನ್ನಲ್ಲಿದ್ದ. ಅದಾದಮೇಲೆ ಡೆನ್ಮಾರ್ಕಿಗೆ ಶಿಫ್ಟ್ ಆಗ್ತಿದ್ದ ಅವನು. ಸೊ ಆ ಟೈಮಲ್ಲಿ ಕೊಟ್ಟಿದ್ದೆ. ಅಲ್ಲಿ ಕೆಲಸನಾದರೂ ಹುಡ್ಕೋ ಬಂದುಬಿಡ್ತೀನಿ ನಾನು, ಅಲ್ಲಿ ಹೋಗ್ಬಿಡೋಣ ಅಂತ. ಆಮೇಲೆ ಸ್ಲೋ ದೆನ್ ನವಗ್ರಹ ಬಂತು. ದೆನ್ ಸ್ಲೋಲಿ ತಿರ್ಗಾ ಒಂಚೂರು ಹಂಗೆ ಬಂದು, ಅದಾದ್ಮೇಲೆ ಸ್ವಲ್ಪ ಒಳ್ಳೊಳ್ಳೆ ಸಿನಿಮಾಗಳು ತಿರ್ಗಾ ಒಂಚೂರು ಹಂಗೆ ಟೈಸನ್ನಿಂದ. ದುನಿಯಾ ವಿಜಯ್ ಸರ್ದು ಮನೆ ನಿಮ್ಮ ಆಪೋಸಿಟ್ ಮನೆ ಇದ್ದಾಗ ಸರ್ ಅನ್ಸುತ್ತಿ ನಾನು ಅವ್ರದ್ದೇನೋ ಬೈಟ್ಗೆ ಹೋಗಿದ್ದೆ, ಒಂದು ಚಾನಲ್ ಕೆಲಸ ಮಾಡುವಾಗ. ಎಲ್ಲ ಮುಗೀತು, ನಾನು ಆಲ್ರೆಡಿ ಕಾರ್ ಹತ್ತೆ. ಅವರು ತುಂಬ ಹೊತ್ತು ಸ್ಪೆಂಡ್ ಮಾಡಿಬಿಟ್ಟಿದ್ದೆ ಅಲ್ಲಿ ಟೈಮ್. ಇನ್ನೇನು ಕಾರ್ ಹತ್ತಿ ವಾಪಸ್ಸು ಮತ್ತೆ ಕರೆದ್ರು ನನಗೆ, ಒಂದು ನಿಮಿಷ ಬಾಯಿಲಿ ಸರ್ ಹೇಳಿ ಏನಾದ್ರು ಬಿಟ್ಟು ನಾನು ಬಿಟ್ಟಿಲ್ಲ. ಈ ಮನೆ ಯಾರ್ದು ಗೊತ್ತಾ? ಗೊತ್ತಿಲ್ಲ ಸರ್ ಯಾರ್ದು ಅಂತ. ಮರಿ ಪ್ರಭಾಕರ್ದಿದ್ದು ಅಂತ. ಓ ಹೌದಾ, ಇಲ್ಲಿ ಸ್ಟೇ ಮಾಡ್ತಾರಾ ಸರು ಅಂತ. ಹೌದು, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆಸ್ತಿ ಆಗೋಷ್ಟು ಕ್ವಾಲಿಟಿ ಇರೋ ಮನುಷ್ಯ ಅವನು. ಅವನಿಗೆ ತುಂಬ ಟ್ಯಾಲೆಂಟ್ ಇದೆ. ಅವ್ನಿಗೆ ಒಂದು ನೀವು ನಂಬ್ತಿರೋ ಬಿಡ್ತಿರೋ, ಅವ್ರ ಗೇಟಲ್ಲಿ, ಅವ್ರ ಮನೆ ಗೇಟಲ್ಲಿ ನಿಮ್ಮ ಮನೆ ಆಪೋಸಿಟು 5 to 10 minutes ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ಅವರು. ನನಗದು ಇವತ್ತು ಕಿವಿನಲ್ಲಿದೆ. ನಂಗೆ ಅರ್ಥನೇ ಆಗಿಲ್ಲ. ಅವರಷ್ಟು ಸುಮ್ಮನೆ ಯಾಕೆ ಅರ್ಥ ಆಗಿಲ್ಲ ಅಂದರೆ, ಅವರು ಆಲ್ರೆಡಿ ಹೀರೋ. ಥ್ಯಾಂಕ್ ಯು ಸೊ ಮಚ್ ಅವರು ವಿಜಯ್ ಸರ್. ಅವ್ರಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವ್ರು ಸಖತ್ ಹೆಂಗೆ ಹೇಳಿದ್ರು ಅಂದರೆ, ಅವ್ರಿಗೆ ಚಡ್ಪಡಿಸ್ತಾ ಇದ್ದಾರೆ. ಅವನಿಗೊಂದು ಬ್ರೇಕ್ ಬೇಕು, ಅವನಿಗೊಂದು ಒಳ್ಳೆ ಸಿನಿಮಾ ಆಗಬೇಕು. ಆ ಥರ ನನಗೆ ಎಷ್ಟು ಖುಷಿ ಆಯಿತು. ಯಾಕೆ ಗೊತ್ತಾ? ಬಿಕಾಸ್ ಎದುರುಗಡೆ ನಾವು ಅದೇ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಬೇಕಾರೆ, ಎಷ್ಟೊಂದು ಸಲ ಮಾತಾಡ್ತಿರ್ಬೇಕಾರೆ, ಈ ಯೂಸ್ ಟು ಲವ್ ಮೈ ಫಾದರ್ ಸೋ ಮಚ್. ಬಟ್ ಅವ್ರು ಸಿನಿಮಾದಲ್ಲೇ, ಜಂಗ್ಲಿ ಸಿನಿಮಾದಲ್ಲೇ ಹೇಳಿದಾರಲ್ಲ, ನಾನು ಪ್ರಭಾಕರ್ ಅವ್ರನ್ನ ನೋಡ್ಕೊಂಡೇ ಬೆಳೆದಿದ್ದು, ನಾನು ಅವ್ರ ಶಿಷ್ಯ. ಅವ್ರ ಥರನೇ ಯೂಸ್ ಟು ಟೆಲ್ ಮಿ, ನನಗೆ ಇಷ್ಟ ಆಗಿದ್ದೆ ನಿಮ್ಮ ತಂದೆ ಮಗ, ನಾನು ಅವ್ರ ಥರನೇ ಬೆಳಿಬೇಕು, ಅದೇ ಥರ ಒಬ್ಬ ಫೈಟರ್ ಆಗಿ ಅವ್ರ ಥರನೇ ನಾನು ಮಾಡಬೇಕು ಅಂತೇಳಿ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಬೆಳೆದವರು. ಅವ್ರು ಬಂದಾಗ ಎಲ್ಲೋ ಒಂದು ಕಡೆ ಪ್ರಭಾಕರ್ ಅವ್ರ ಅಭಿಮಾನಿಗಳೆಲ್ಲ ವಿಜಯ್ ಅವರು ಸೂಪರು ಅಂದಾಗ ಅವ್ರು ನನಗೆ ಹೇಳಿದ್ದಾರೆ, ತಂದೆಯವ್ರ ಫ್ಯಾನ್ಸ್ ಎಲ್ಲ ತುಂಬ ಜನ ನನ್ನ ಹತ್ರ ಬಂದು ಮಾತಾಡ್ತಿದ್ದಾರೆ ಅಂತ. ಮೇ ಬಿ ಈ ಫೀಲ್ ದಟ್. ಬಟ್ ಮಾದೇವಾಗ ನಾನು ಹೋಗಿ ಕರೆದಿದ್ದೆ. ಅವರು ಟೀಸರ್ ನೋಡ್ಬಿಟ್ಟು, ಇಲ್ಲ ಕಣ ಇದು ಗ್ಯಾರಂಟಿ ಅಂತ ಸಿನಿಮಾ ನೋಡಿದ್ರು. ಸಿನಿಮಾ ನೋಡ್ಬಿಟ್ಟು ಆಚೆ ಬಂದಾಗ ಈ ಟಿಸೆಟ್ ಬಿಡಿ, ಅದೊಂಥರ ಇದು ಅವ್ರ ತಂದೆ ಆಗಲಿ ಇವರಾಗಲಿ ಇವ್ರದ್ದೇ ಒಂದು ಸಪ್ರೇಟು ವಂಡರ್ಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ, ಇದಾಗತ್ತೆ ಸೂಪರು, ಸಿನಿಮಾ ತುಂಬ ಚೆನ್ನಾಗಿದೆ, ನನಗೆ ಖುಷಿ ಆಯಿತು ಅಂತ. ಅದಾದಮೇಲೆ ಈ ಟೋಲ್ ಮಿ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ಯಾ ಕಣೋ, ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೋ, ನನಗೆ ಖುಷಿ ಆಗೋದು ಇವತ್ತು ನನಗೆ. ಆ್ಯಂಡ್ ಬಲರಾಮ ಮೇಲೆ ತುಂಬ ಹೋಪ್ಸ್ ಇದೆ ಅವರಿಗೆ. ಅದೊಂದು 2 ಕ್ಲಿಪ್ಪಿಂಗ್ಸ್ ತೋರಿಸಿದ್ದೆ, ಚೆನ್ನಾಗಿದೆ ಕಣೋ, ಸಖತ್ತಾಗಿದೆ, ಮಸ್ತು ಸೂಪರು ಅಂತ. ಆ ಟೈಮಲ್ಲಿ ಈ ವಾಸ್ ಸೈಜಿಂಗ್. ತಮಿಳ್ ಸಿನಿಮಾ ಒಂದು ಐ ಥಿಂಕ್ ಒಂದು ಬಂದಿದೆ ಈಗ, ಅದರಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಏನೋ ಒಂದು ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ಸೈಜಿಂಗು ವರ್ಕೌಟ್ ಬಗ್ಗೆ ತಿರ್ಗಾ ಕೂತ್ಕೊಂಡು ಒಂದಿಷ್ಟು ಅವರ್ ಮಾತಾಡಿದ್ವಿ ನಾವು. ಇಟ್ ವಾಸ್ ನೈಸ್. ಆ್ಯಂಡ್ ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು. ನಮ್ಮ ಇಂಡಸ್ಟ್ರಿ ಎಷ್ಟು ಚೆನ್ನಾಗಿದೆ, ಎಲ್ಲರೂ ಎಷ್ಟು ಪ್ರೀತಿಸ್ತಾರೆ ಅನ್ನೋದಕ್ಕೆ ಒಂದು ಗುಡ್ ಎಕ್ಸಾಂಪಲ್ ಇದು. ಸೊ ಆ ಪ್ರೀತಿ ಇನ್ನೂ ಹಾಗೆ ಇರಲಿ ಅಂತ ವಿಶ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಏಕೆನ್ ಏನು ನಿಮಗೆ ನವಗ್ರಹ ಆಫರ್ ಬಂತಲ್ಲ,
ಆ ದಿನಗಳು ನನಗೊಂಚೂರು ನೆನೆಸ್ಕೊಳಕ್ಕೆ ಸಾಧ್ಯ ಆವಾಗೆಲ್ಲ ನಾವು ಇಂಡಸ್ಟ್ರಿನಲ್ಲಿಲ್ಲ, ಸೊ ನಮಗೂ ಅದು ಗೊತ್ತಿಲ್ಲ. ಬಟ್ ಸಿನಿಮಾ ಗೊತ್ತು, ಆ ದಿನಗಳು ನಮಗೆ ಗೊತ್ತಿಲ್ಲ. ಇದು ತುಂಬ ಚೆನ್ನಾಗಿತ್ತಪ್ಪ. ಅಂದರೆ ವಿ ಹ್ಯಾವ್ ಸ್ಪೆಂಡ್ ಲಾಟ್ಸ್ ಆಫ್ ಟೈಮ್ ಟುಗೆದರ್. ಎಲ್ಲ ಒಂದೇ ಏಜ್ ಗ್ರೂಪ್, ಆಲ್ಮೋಸ್ಟ್ ಒಂದೊಂದು ವರ್ಷ 2 ವರ್ಷ ಡಿಫ್ರೆನ್ಸ್ ಅಷ್ಟೇ. ಮೇಜರಾಗಿ ಎಲ್ಲ ನಮ್ಮ ತಂದೆಯವ್ರ ಫ್ರೆಂಡ್ಸು. ಆ ಟೈಮ್ ಎಲ್ಲ ರೂಲ್ ಮಾಡಿದ್ದಂಥ ಅದೇ ಅಲ್ಲ ನಮಗೆ ಅಟ್ರಾಕ್ಟ್ ಮಾಡಿದ್ದು. ನಾನು ಇವತ್ತಿಗೂ ಸುಮಾರು ಜನ ಯಾರೋ ಬಂದು ಮಾತಾಡ್ಬಿಡ್ತಾರೆ, ಯಾರನ್ನೋ ಕಂಪೇರ್ ಮಾಡ್ಕೊತಾರೆ, ಅಣ್ಣವ್ರನ್ನ ಕಂಪೇರ್ ಮಾಡಿಬಿಡ್ತಾರೆ, ಯಾವುದೋ ಜೋಶಲ್ಲಿ ಏನೋ ಹೇಳ್ಬಿಡ್ತಿರ್ತಾರೆ. ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನು ಅಂದರೆ, ನಾನು ಎಲ್ಲರಿಗೂ ಕೇಳ್ಕೊತೀನಿ, ಅವರೆಲ್ಲ ಹಿರಿಯರೆಲ್ಲ ನಮ್ಮ ಇಂಡಸ್ಟ್ರಿನ ಕಟ್ಟಿ ಆಳದಂಥ ಅಷ್ಟೂ ಜನರು, ಅವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಯಾರಿಗೂ ಯೋಗ್ಯತೆಗಳಿಲ್ಲ, ಯಾರಿಗೂ ಆಗಲಿ. ನಾವು ಇವತ್ತು ಅವ್ರು ಕಟ್ಟಿ ಆಳದಂಥ ಇಂಡಸ್ಟ್ರಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಷ್ಟೇ. ವಿ ಆರ್ ಜಸ್ಟ್ ಮೂವಿಂಗ್ ಅಷ್ಟೇ. ನಾವು ನಮ್ಮ ಲೈಫ್ನ ಹಂಗೆ ಅಷ್ಟೇ ಪಾಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಅಂದರೆ ಎಸ್ಪೆಷಲಿ ನಾನು ಹೇಳ್ತಿದ್ದೀನಿ. ಅದಾದಮೇಲೆ ಅಫ್ಕೋರ್ಸ್ ಈ ಏಜ್ ಗ್ರೂಪಲ್ಲಿ ತಿರ್ಗಾ ಮತ್ತೆ ತುಂಬ ದೊಡ್ಡ ಸ್ಟಾರ್ಗಳು ಮತ್ತೆ ದೇ ಹ್ಯಾವ್ ಅಪ್ಲಿಫ್ಟೆಡ್ ದಿ ಇಂಡಸ್ಟ್ರಿ. ಬಟ್ ಆ ಟೈಮಲ್ಲಿ ಎಲ್ಲ ಆರ್ಟಿಸ್ಟು ಮಕ್ಕಳು ವಿ ಆಲ್ ಅಷ್ಟೇ ಕಷ್ಟಗಳು ನೋಡ್ಕೊಂಡು ಬೆಳೆದಿದ್ದಲ್ವ, ಎಲ್ಲರೂ ಸೇಮ್ ಬೋಟ್. ಕರೆಕ್ಟ್. ಅದರಲ್ಲಿ ಅಂದರೆ ಸೂಪರ್ ಸ್ಟಾರ್ ಆಗಿದ್ದು ದರ್ಶನ್ ಸರ್ ಅವರು. ಇಮ್ಮಿಡಿಯೇಟಾಗಿ ಅದು ಆ ಸಂಸ್ಥೆಯಿಂದ ನಮಗೆಲ್ರಿಗೂ ಒಂದು ಸಿನಿಮಾ ಕೊಡಬೇಕು ಅಂತ ಅವರು ಇಮ್ಮಿಡಿಯೇಟ್ ಅವ್ರ ಪೀಕ್. ನಾನು ಹೇಳ್ತಿರೋದೇನು ಅಂದರೆ ಅವ್ರ ಸ್ಟಾರ್ಡಮ್ ಆ ಪೀಕಲ್ಲಿ ಇಮ್ಮಿಡಿಯೇಟಾಗಿ ನಮಗೆಲ್ರಿಗೂ ಒಂದು ಎಳ್ಕೋಬೇಕು ಅಂತಿತ್ತು ಗೊತ್ತಾ. ಆ ಸಿನಿಮಾ ಕೊಟ್ಟಿದ್ದು ಅಫ್ಕೋರ್ಸ್ ಆ ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ವಿ. ತುಂಬ ಚೆನ್ನಾಗಿತ್ತಪ್ಪ. ಸಿನಿಮಾ ಬಿಟ್ಟು ಕಷ್ಟಗಳೆಲ್ಲ ಮಾತಾಡ್ಕೊತಿದ್ವಿ, ಶೇರ್ ಮಾಡ್ಕೊತಿದ್ವಿ. ಶಾರ್ಟಿಗೆ ಕರೆದಾಗ ದಿನಕರ್ ಮಾತ್ರ ಬನ್ರೋ ಅಂತ ಕಿರ್ಚೋರು, ಓಡೋಗೋದೆಲ್ಲ ಡೈಲಾಗೇನು ಅಷ್ಟು ಆಯ್ತಾಯ್ತು ಎಲ್ಲ ಹೇಳ್ಬಿಡೋದು. ಕಟ್ ಅಂದಾಗ ಎಲ್ಲ ತಿರ್ಗಾ ಗುಡ್ಡೆ ಹಾಕೊಂಬಿಡೋದು ಒಂದು ಕಡೆ. ನೋ ಕ್ಯಾರವ್ಯಾನ್, ಆ ಟೈಮಲ್ಲಿ ಕ್ಯಾರವ್ಯಾನ್ ಸಿಸ್ಟಮ್ ಇರಲಿಲ್ಲ. ಸೊ ಎಲ್ಲ ಒಂದೊಂದು ಗಾಡಿ, ಯಾವುದೋ ಒಂದು ಗಾಡಿ AC ಹಾಕ್ಬಿಟ್ಟು ಎಲ್ಲ ಒಂದೇ ಗಾಡೀಲಿ ಕೂತ್ಕೊಳ್ಳೋದು ಅಂತ ಮಾತಾಡೋದು. ಇಲ್ಲ ಪ್ಯಾಕಪ್ ಅಂದಮೇಲೆ ಎಲ್ಲ ದರ್ಶನ್ ಸರ್ ಅವ್ರ ಫ್ರೆಂಡ್ಸು ಸುಮಾರು ಎಲ್ಲ ಹೋದ್ರೂ ಅವ್ರ ಮನೆ ಇನ್ವೈಟ್ ಮಾಡೋರು, ಅವ್ರವ್ರ ಮನೇಲಿ ಊಟ ತಿಂಡಿ ಮಾಡ್ಕೊಂಡು ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್. ಸಿನಿಮಾ ರಿಲೀಸ್ ಆದಾಗ ಅವಾಗ ಗೊತ್ತಾಗಿದ್ದು ನಾವು ಏನು ಕೆಲಸ ಮಾಡಿದ್ದೀವಿ ಅಂತ. ಅಲ್ಲವ್ರಿಗೂ ಗೊತ್ತಿಲ್ಲ. ಡಬ್ಬಿಂಗೂ ಆಟ ಆಡ್ಕೊಂಡು ಮಾಡಿದ್ದು ಎಲ್ಲ. ಒಂದು ಇದು ಆಕಾಶ್, ನಮ್ಮ ಆನಂದಪ್ಪ ಅವರೇ ಡಬ್ಬಿಂಗ್ ಆರ್ಟಿಸ್ಟು. ಅಲ್ಲಿ ಎಲ್ಲ ಫುಲ್ಲು ಯಾರು ಮಾಡ್ತಿರೋದು, ಇಲ್ಲ ಸೃಜಾ ನಾನು ಬರ್ತೀನಿ, ನಾನು ಬರ್ತೀನಿ, ಮಗ ನಾನು ಬರ್ತೀನಿ, ಇರು ಅಂದ್ಕೊಂಡು ಒಂದು ಮೈಕ್ ಇಟ್ಕೊಂಡು ಇನ್ನೊಂದು ನನಗೊಂದು ಮೈಕ್ ಕೊಟ್ಬಿಡಿ, ನಾನು ಎಲ್ಲ ಮಾಡ್ಬಿಡ್ತೀನಿ ಅಂತೇಳಿ ಅಲ್ಲಿ ಆನಂದಪ್ಪ ಕಿರ್ಚಾಡ್ಬಿಡ್ರಿ ಪ್ಲೀಸು, ನಾನು ಇದು ಮತ್ತೆ ತಿರ್ಗಾ ಇನ್ಬಿಟ್ಟಿನ ಏನೋ ಒಂದು ಮಾತಾಡೋದು, ಡೈಲಾಗ್ ರಾಂಗ್ ಕೊಡೋದು ಅದೆಲ್ಲ ಇದು ಅಂತ ಸರಿ ಹಿಂಗೆಲ್ಲ ಮಾತಾಡ್ಕೊಂಡು ಲಾಟ್ಸ್ ಆಫ್ ಫನ್. ಸೇಮ್ ಏಜ್ ಗ್ರೂಪ್, ತುಂಬ ಒಂದು ಆ ಬಿಸಿ ರಕ್ತ ಇದ್ದಿತ್ತು. ಐ ಮಿಸ್ ದೋಸ್ ಡೇಸ್. ಆ ದಿನಗಳು ಮತ್ತೆ ಬರಬೇಕಲ್ಲ ಸರ್? ಬರುತ್ತೆ. ಈಗ ಹೇಗೆ ಆ ದಿನಗಳು ಮತ್ತೊಂದು ಅಧ್ಯಾಯ ಬಲರಾಮನ ದಿನಗಳು ಅಂತ ಬಂದಿದೆಯಲ್ಲ, ಖಂಡಿತ ನವಗ್ರಹ ಭಾಗ 2 ಇನ್ನೊಂದ್ಸಲ ಭಾಗ 2 ಬಂದೇ ಬರುತ್ತೆ. ಏನಾದರೂ ಆಗಬೇಕು ಸರ್, ಅದು ಹಂಗಾಗಬೇಕು ಅಂತ ದಿನಗಳು ಬರಬೇಕು ಖಂಡಿತ. ಆ ಥರ ಸಿನಿಮಾಗಳಿಗೆ ಜನ ಹೆಂಗೆ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ, ಈಗ ಒಂದು ಟೈಟಲ್ ಲಾಂಚ್ಗೆ ಪೀಪಲ್ ವಿಲ್ ವೆಯ್ಟ್ ಫಾರ್ ದ್ಯಾಟ್, ಆ ಸಿನಿಮಾ ಬರಲಿ. ನೀವು ನವಗ್ರಹದಿಂದ ರಾಬರ್ಟ್ ಅವ್ರಿಗೂ ಎಲ್ಲೂ ಜೊತೆ ಆಗಲಿಲ್ಲ ಅಲ್ಲ? ಮತ್ತೆ ಮಿಡಲಲ್ಲಿ ಯಜಮಾನ ನಾನು ಗೆಸ್ಟ್ ಅಪಿಯರೆನ್ಸ್ ಮಾಡಿಕೊಟ್ಟಿದ್ದೆ ಅಷ್ಟೇ. ಬಟ್ ಲಾಂಗ್ ಟೈಮ್ಗೆ ಅಥವಾ ಒಂದು ಆಸ್ ಅನ್ ಆಕ್ಟರ್ ಆನ್ ಸ್ಕ್ರೀನ್ ಶೇರ್ ಮಾಡಿಲ್ಲ. ಆಫ್ ಸ್ಕ್ರೀನ್ ವಿ ಹ್ಯಾವ್ ಸ್ಪೆಂಡ್ ಲಾಟ್ಸ್ ಆಫ್ ಟೈಮ್. ಸ್ಕ್ರೀನ್ಗೆ ಯಜಮಾನ ಗೆಸ್ಟ್ ಅಪಿಯರೆನ್ಸ್ ಒಂದು ಚಿಕ್ಕ ಒಂದು ಸಾಂಗ್. ಹೌದು ಅಷ್ಟೇ. ಈ ರಾಬರ್ಟ್ಗೆ ಹೆಂಗೆ ನೀವು ಜೊತೆ ಆಗಿದ್ದಿಬ್ರು? ಅದಕ್ಕೆ ಮುಂಚೆ ಆಫ್ ಸ್ಕ್ರೀನ್ ಸ್ಟೋರೀಸ್ ಇರುತ್ತಲ್ಲ. ತರುಣ್ ಸುಧೀರ್ ಅವರು ಈ ಸಬ್ಜೆಕ್ಟು ದರ್ಶನ್ ಸರ್ ಅವ್ರಿಗೆ ಹೇಳಿದ್ದಾರೆ. ಈ ಲೈನ್ ಬಂದ ಮೇಲೆ ಅವ್ರು ಹೇಳಿದ್ರಂತೆ ದರ್ಶನ್ ಸರ್ ಅವ್ರಿಗೆ, ಇದು ಟೈಗರ್ ಮಾಡ್ತಾವ್ರೆ ಕ್ಯಾರೆಕ್ಟರ್. ಹೌದು ಸರಿ ಸೂಪರ್ ಮಾಡೋಕ್ಕೆ ಹೇಳೋದು. ನನಗೆ ಅದಾದಮೇಲೆ ತಿರ್ಗಾ ಹೇಳಿದ್ರು, ದೇವರಾಜ್ ಸರ್ ಫಾರ್ಮಲ್ಲಿ ಹೇಳಿದ್ದು ಅವರು. ಅಲ್ಲಿವರೆಗೂ ನನಗೆ ಆಲ್ರೆಡಿ ತರುಣ್ ಅವ್ರು ಹೇಳಿಬಿಟ್ಟಿದ್ರು, ಹೇಳೋಕ್ಕೋಗ್ಬಿಡಿ ಇರಿ ವೆಯ್ಟ್ ಮಾಡಿ ಅಂತ. ಅಂದರೆ ಇದಿನ್ನೂ ಕನ್ಫರ್ಮ್ ಆಗಿರಲಿಲ್ಲ. ಇದರಲ್ಲಿ ಯಾವುದು ದೇವರಾಜ್ ಸರ್ ಅವ್ರ ಫಾರ್ಮಲ್ಲಿ ಅರ್ಜುನ್ ಸರ್ಜಾ ಅವ್ರನ್ನ ಮೀಟ್ ಮಾಡಿದ್ವಿ. ಅವ್ರ ಬರ್ಡೇ ದಿನ ಟೋಟಲ್ ಅಲ್ಲಿ ಫಾರ್ಮಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ರು. ಅಲ್ಲಿ ಅವಾಗ ಹೇಳ್ತಾರೆ, ಜೊತೆಗೆ ಒಂದು ಕೆಲಸ ಮಾಡ್ತಿದ್ದೀವಿ ಹೇಳಿದ್ರ ಅಂದರು. ಇಲ್ಲ ಇನ್ನೂ ಕರೆಕ್ಟ್ ಫುಲ್ಲಾಗಿ ಹೇಳಿಲ್ಲ ಅದು ಮಾಡ್ತಾಯಿದ್ದೀವಿ ಅಂದರು. ನನಗೆ ಅದಾದಮೇಲೆ ದೆನ್ ಐ ಸ್ಟಾರ್ಟೆಡ್ ರಗಡ್ಗೆ ರೆಡಿ ಆಗ್ತಿದ್ದೆ.
ಆ ಟೈಮಲ್ಲಿ ಮತ್ತೆ ತಿರ್ಗಾ ಗ್ಯಾಪ್ ಆಯಿತು ವರ್ಕೌಟು, ಮತ್ತೆ ತಿರ್ಗಾ ಸ್ಟಾರ್ಟು. ನಾನೇ ಹೇಳಿದ್ದು ಬೇರೆ ಬಾಡಿ ಮಾಡೋಣ, ಮಾಡೋಣ ಸರ್ ಬೇರೆ ಬಾಡಿ ಫೈಟು ಇದೆಲ್ಲ ಬಂದಮೇಲೆ ದೆನ್ ನಮ್ಮ ಕ್ಯಾರೆಕ್ಟರ್ ಹೆಂಗೆ ಬರಬೇಕು ಅದು ಇದು ಅಂತೆಲ್ಲ ಇಂಟ್ರೋಲ್ ಪಾಯಿಂಟಲ್ಲಿ ಬೇರೆ ಬಾಡಿ ಮಾಡಿದ್ದು. ಅನ್ಫಾರ್ಚುನೇಟ್ಲಿ ಅದ್ರದ್ದು ಆ ಸಿನಿಮಾ ಮಾಡ್ಬೇಕಾದ್ರೆ ಜಸ್ಟ್ ಒಂದು ಪ್ರೀವಿಯಸ್ ಸಿನಿಮಾ ಮಾಡಿರ್ತೀನಿ, ಇವ್ರದ್ದೆಲ್ಲ ಸ್ಟಾರ್ಟ್ ಆಗಿರುತ್ತೆ, ಈ ಸಿನಿಮಾ ಎಲ್ಲ ಪ್ರಾಸೆಸ್ ನಡೀತಿರುತ್ತೆ. ಬೆಳಗ್ಗೆ ಒಂದು ಯಾವುದೋ ಒಂದು ಸ್ಟಂಟ್ ಮಾಡೋಕೆ ಹೋಗಿ ವಿದೌಟ್ ರೋಪ್, ಅದು ಬೋರ್ಡ್ ಯೂಸ್ ಮಾಡಲ್ಲ ಈಗ, ಅದನ್ನು ಟ್ರಂಪ್ಲೈನ್ ಬೋರ್ಡ್ ಅಂತಾರೆ, ಬರೀ ಇದು ಒಂದು ಮರದ ಪೀಸ್ ಹಾಕ್ಬಿಟ್ಟು ಬಂದು ಜಂಪ್ ಹೊಡೆದು ಫ್ಲೈಂಗ್ ಕಿಕ್ ಮಾಡಬೇಕು. ಫ್ಲೈಂಗ್ ಕಿಕ್ ಅಂದರೆ ತಂದೆ ಕ್ಯಾರೆಕ್ಟರು ನಮ್ಮ ಚರಣ್ ರಾಜ್ ಸರ್, ಹಿರಿಯ ನಟರು ಚರಣ್ ರಾಜ್ ಸರ್ ಅವ್ರು ಇರ್ತಾರೆ ತಂದೆ ಕ್ಯಾರೆಕ್ಟ್ರು, ಅವ್ರು ಚೇರಲ್ಲಿ ಕಟ್ಟಾಕ್ಬಿಟ್ಟಿರ್ತಾರೆ, ಅವ್ರ ತಲೆ ಮೇಲೆ ಹೋಗಿ ಹೊಡಿಬೇಕು. ಮಾನಿಟರ್ ಮಾಡೋಕ್ಕೆ ಬರೀ ಚೇರ್ ಇಟ್ಟರು, 2 ಜಂಪ್ ಮಾಡಿದೆ, ಚೇರ್ ತೊಗೊಂಬಂದಿಟ್ರು, ಹೈಟ್ ಹೋದೆ, ಕೆಳಗೆ ಲ್ಯಾಂಡ್ ಆದ, 2 ಬೆಡ್ ಸಂದಿಯಲ್ಲಿ ಕಾಲು ಇದು ಹೋಗಿ ಬಾಡಿ ಮೂವ್ ಆಗ್ಬಿಡ್ತು, ಈ ಕಾಲು ಇಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತು, ದ ಹೋಲ್ ನೀ ಟಾಪಲ್ ಲೈಕ್ ದಿಸ್, ಇದು ಇಲ್ಲಿಂದ ಈ ಕಡೆಗೆ ಫುಲ್ಲು ಅಂದರೆ ಇಲ್ಲಿಗೆ ಓಪನ್ ಆಗೋಯ್ತು, ಈ ಜಸ್ಟ್ ಕೇಮ್ ಲೈಕ್ ದಿಸ್, ಹಿಂಗಾಗೋಯ್ತು. ಅಂದ್ಬಿಟ್ಟು ಕಿರ್ಚಾಡ್ಕೊಂಡು ಎಳೆದು ಫೋಲ್ಡ್ ಮಾಡಿ ಹಿಂಗೆ ಕೂರಿಸ್ಕೊಂಡು ಮಲಗಿಬಿಟ್ಟೆ ಬೆಡ್ ಮೇಲೆ. ಆ ಬೆಡ್ ಮೇಲೆ ಮಲ್ಕೊಂಡು ನನಗೆ ಟೋಟಲ್ ರಾಬರ್ಟ್ ದ ಡೇಟ್ ಹೋಯ್ತಲ್ಲಪ್ಪ ಅಂತ. ಎಂಥ ಒಳ್ಳೆ ಸಿನಿಮಾ, ಐ ವಾಸ್ ವೇಟಿಂಗ್ ಫಾರ್ ದಿಸ್. ಅಯ್ಯೋ ರಾಬರ್ಟ್ ಹೋಯ್ತು ನನಗೆ, ನನ್ನ ಕಾಲು ಹೋಯ್ತು ಅಂತ ನಾನು ಯೋಚನೆ ಮಾಡಲಿಲ್ಲ, ರಾಬರ್ಟ್ ಹೋಯ್ತಲ್ಲ ನನಗೆ. ಇದು ಬಿಗ್ ಸಿನಿಮಾ ಫಾರ್ ಮೀ, ನನ್ನ ಕರಿಯರ್ಗೆ. ಹೌದು. ಏನು ಮಾಡೋದು ಅಯ್ಯೋ ಅಂತ ಇಮ್ಮಿಡಿಯೇಟು ಗೊತ್ತಾಯ್ತು ನನಗೆ, ಬಿಕಾಸ್ ಇದು ಸುಮ್ಮನೆ ಅಲ್ಲಿ ಕೂರಲ್ಲ ಅಂತ. ಐ ನ್ಯೂ ದ ಪೇನ್ ಅಲ್ಲ, ನಂಗೆ ಹೊಡಿತಾ ಇತ್ತು ತಲೆಗೆ. ಯಾವಾಗ ಬೋನ್ ಇಂಟರ್ನಲ್ ಹೊಡಿಯುತ್ತೋ ಇಲ್ಲಿ ಒಂದು ರೌಂಡ್ ಹೊಡಿಯುತ್ತೆ ನಿಮಗೆ, ಇಲ್ಲಿ ಆಲ್ಮೋಸ್ಟ್ ಬ್ಲ್ಯಾಕ್ಔಟ್ ಆಗೋತ್ತಿರೋದು ಒಂದು ಫೀಲ್ ಇರ್ತಾಯಿತ್ತು. ನನಗೆ ಬರ್ತೀನಿ ರೀ ಅಂತೇಳ್ಬಿಟ್ಟು ಗಾಡಿ ಎತ್ಕೊಂಡು ಹೋಗಿ ಇಲ್ಲಿ ನಾಗರಬಾವಿಗೆ ಬಂದಾಗ, ನೀವೇ ಗಾಡಿ ಎತ್ಕೊಂಡು? ಇಲ್ಲ ನಮ್ಮ ಡ್ರೈವರು. ಓಕೆ. ಅಲ್ಲಿ ಆ ಮಾಗಡಿ ರೋಡು ಏನು ಹೇಳ್ತೀವಿ ಇದು ಟಿಂಬರ್ ಯಾರ್ಡ್, ಅಲ್ಲಿ ಫೈಟ್ ನಡೀತಿತ್ತು. ಮಾಗಡಿ ರೋಡಿಗೆ ಬಂದು ನೋಡಿದ್ರೆ ಎಕ್ಸ್ರೇ ತೆಗೆದ್ರು, ಇಲ್ಲ ಪ್ಲಾಸ್ಟರ್ ಹಾಕಬೇಕು ಹಂಗೆ ಅಂದರು. ತಿರ್ಗಾ ಅಲ್ಲಿಂದ ಇಲ್ಲಿಗೆ ಬಂದೆ, ಪ್ಲಾಸ್ಟರ್ ಇಲ್ಲಿಂದ ಇಲ್ಲಿವರೆಗೂ ಹಾಕ್ಬಿಟ್ರು, ಮುಗೀತು. 5 ವೀಕ್ಸ್ ಓಡಾಡೋಂಗಿಲ್ಲ. ರಾಬರ್ಟ್ ಅಷ್ಟೇ ಕತೆ, ಅಷ್ಟು ದಿನ. ಈ ಸಿನಿಮಾನೂ ನಿಂತೋಯ್ತು. ಈಗ ಅದೇ ವರದ ಅಂತ ಸಿನಿಮಾ ಮಾಡ್ತಿದ್ದೆ ಫೈಟು, ಈ ಸಿನಿಮಾ ಸ್ಟಾಪ್ ಆಯಿತು. ಸರಿ ಏನು ಮಾಡೋದು, ಸೀದಾ ಪ್ಲಾಸ್ಟರ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP ಫುಲ್, ಸೀದಾ ಮತ್ತೆ ಸ್ಪಾಟ್ಗೆ ಹೋಗ್ಬಿಟ್ಟು ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಅಂತೇಳಿ ಬರೀ ಕ್ಲೋಸಪ್ ಏನಾದರೂ ತಗೊಳ್ಳಿ ಅಂಥೇಳಿ ಒಂದು ಕ್ಲೋಸಪ್ ಮಾಡಿಬಿಟ್ಟು ಬಂದು ಸೀದಾ ಮನೆಗೆ ಬರ್ತಾಯಿದ್ದೀನಿ. ಆವಾಗ ನನಗೆ ಒಂಥರ ಇದಾಗ್ತಿತ್ತು, ಡಿಸಿ ಫೀಲ್ ಆಗ್ತಿತ್ತು, ಪೇನ್ ಕಿಲ್ಲರ್ಸು ಆಗ್ತಿತ್ತು. ನಾನು ಬರೀ ಅಯ್ಯೋ ಅಂತಿತ್ತು. 10 ಡೇಸ್ಗೆ ಮತ್ತೆ ಟ್ರೈನರ್, ಬಿಕಾಸ್ ಸೈಜ್ ಅಪ್ಪಲ್ಲಿದ್ದೆ ನಾನು, ನಮ್ಮ ಟ್ರೈನರ್ನ ಕರ್ಸ್ಕೊತೀನಿ, ಏನು ಮಾಡೋಣ ಪ್ರದೀಪ್ ಅವರೇ ಅಂತೀನಿ, ಕೆಲಸ ಮಾಡೋಣ ಇದು ಹಂಗೆ ಇರಲಿ ಅಂತ ಮನೆಯಲ್ಲಿ ನಾನು ವೆಂಕಿ ನಮ್ಮ ಹುಡುಗ ವೆಯ್ಟ್ಸ್ಗಳನ್ನ ಬರೀ ಅಪ್ಪರ್ ಬಾಡಿ ಮಾತ್ರ ವರ್ಕೌಟ್ ಸ್ಟಾರ್ಟು. ಮತ್ತೆ ಆಮೇಲೆ ಜಿಮ್ಗೆ ಹೋಗ್ತೀನಿ, ಕ್ರಚಸ್ ಇಟ್ಕೊಂಡು ಹೋಗ್ತೀನಿ, ಅದು ಇದೆಲ್ಲ ತೂತಾಗ್ಬಿಡುತ್ತೆ. 10 ಡೇಸಿಗೆ ಬಿಚ್ಚಿಬಿಡ್ತೀನಿ, ಸಾಕು ಬಿಡು ಅಂತ ವರ್ಕೌಟ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಹಂಗೇನೆ ಲೆಗ್ಸ್ ಬಿಟ್ಬಿಟ್ಟು ಅಲ್ಲಿಗೆ ಇದು ಕೂರಲೇ ಇಲ್ಲ, ಲೈಫ್ ಲಾಂಗ್ ಇದು ಕೂರಲ್ಲ ಈಗ. ಓ ಮೈ ಗಾಡ್, ನಿಜ? ಹೌದು. ಈಗ ನನಗೆ ಗೊತ್ತಿಲ್ಲದೆ ಯಾವುದಾದ್ರೂ ಒಂದು ಸ್ಟೆಪ್ಪು ಗೊತ್ತಿಲ್ಲದೆ ಇಫ್ ಐ ಮಿಸ್ ದ ಸ್ಟೆಪ್, ಇದು ಒಂದ್ಸಲ ಹಂಗೆ ಅಂದ್ಬಿಡುತ್ತೆ ಹಿಂಗೆ ಪಟ್ಟ, ಈಗೂ ಹಂಗೆ. ನಾನು ಟೋಟಲ್ ಬಾಡಿ ಶಿಫ್ಟ್ ಮಾಡ್ಕೊಂಡು ನಮ್ಮ ಮೈಂಡ್ಸೆಟ್ಟು ಚೇಂಜ್ ಮಾಡಿಕೊಂಡು ಕಿಕ್ಸ್ ಎಲ್ಲ ಇದರಲ್ಲಿ ಮಾಡಿ ಲ್ಯಾಂಡಿಂಗ್ ಇದರಲ್ಲಿ ಮಾಡೋದು. ಸೊ ಎಲ್ಲನೂ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲ ಲೆಫ್ಟಲ್ಲೇ ಕಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ ನಾನು, ಬಿಕಾಸ್ ರೈಟ್ ಇದು ಹೋಲ್ಡ್ ಇರಬೇಕು. ಜಂಪ್ ಹೊಡೆದ್ರೂ ಲೆಫ್ಟಲ್ಲಿ ಲ್ಯಾಂಡ್ ಮಾಡಿ, ರೈಟಲ್ಲಿ ಲ್ಯಾಂಡ್ ಮಾಡ್ತೀನಿ, ಲೆಫ್ಟಲ್ಲಿ ಮಾಡಿ, ಇಲ್ಲಾಂದರೆ ಇದು ಓಪನ್ ಆಗ್ಬಿಡುತ್ತೆ. ಕಲಾವಿದ್ರ ಜೀವನ ಸ್ಕ್ರೀನ್ ಮೇಲೆ ನೋಡೋದೆಷ್ಟು ಚಂದನೋ, ಹಿಂದೆ ವರ್ಕೌಟ್ ಮಾಡೋದು, ಅದರ ಪ್ರಿಪರೇಷನ್ಸು. ಈಗ ಒಂದು ಪ್ರಾಮಿಸ್ ಮಾಡಿ ನನಗೆ, ಈ 10 ವರ್ಷದ ಬಡ್ಡಿ ಸಮೇತ ತೆಗಿಬೇಕಂದ್ರೆ ನನಗೊಂದು ಡೇಟ್ ಕೊಡ್ಬೇಕು ನೀವು. ಆದರೆ ಬಿಡ್ತೀನಿ, ಇಲ್ಲಾಂದ್ರೆ ಬಿಡೋದೇ ಇಲ್ಲ. ಅಲ್ಲಿ ಸರ್ ಕಾಯ್ತಾ ಇದ್ದಾರೆ. ಹೌದು, ಸಿನಿಮಾ ಮಾತಾಡ್ಬಿಡೋಣ. ಹೌದು, ಅದಕ್ಕೆ ಹೇಳ್ತಿರೋದು. ಹಾಂ, ನಿಮ್ಮ ನಿಶಾರನ್ನ ಕೇಳಬೇಕು, ಬಿಕಾಸ್ ನಾವಿಬ್ಬರು ಬೇಕು ಅಂತ ನೀವು ಕೇಳಿದ್ರಿ. ಅವ್ರು ಓಕೆ, ನೀವು ಹೇಳಿ. ಡನ್? ಎಸ್, ಡನ್ ಡೀಲ್. ಡನ್. ಎಸ್, ಮುಂದುವರಿದ ಭಾಗಕ್ಕೋಸ್ಕರ ನೀವೆಲ್ಲ ಕಾಯ್ತಾ ಇರಿ. ಇದು ಯಾಕೆ ಇಷ್ಟು ಇಂಟ್ರೆಸ್ಟಿಂಗ್ ಟೈಮಿಗೆ ಕರೆಕ್ಟಾಗಿ ಕಟ್ ಮಾಡಿದ್ದೀನಿ ಅಂದರೆ ಅದು ಅವ್ರಿಗೂ ನೆನಪಿರಬೇಕು, ನಾನು ಮತ್ತೆ ಬರ್ತೀನಿ ಅಂತ. ಮತ್ತೆ ಬಲರಾಮನ್ ಬಗ್ಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ. ಅಫ್ಕೋರ್ಸ್. ಬಟ್ ಟ್ರಾವೆಲ್ ಬಗ್ಗೆ ಭಾಳ ತುಂಬ ಇದೆ ಮಾತಾಡೋಕ್ಕೆ, ತುಂಬ ಇದೆ. ಅದು ಬಡ್ಡಿ ಸಮೇತ ವಸೂಲಿ ಮಾಡೋದಲ್ಲ, ನಾವು ಬಿಡಲ್ಲ, ಗೊತ್ತಲ್ಲ. ಖಂಡಿತ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್
ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ ಒಂದು, ಜೂನ್ 26ನೇ ತಾರೀಕು ನಮ್ಮ ಸಿನಿಮಾ ಬಲರಾಮ ಬರ್ತಿದೆ. ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಎಷ್ಟೊಂದು ಇಂಟರ್ವ್ಯೂಸಲ್ಲಿ ನಾನು ಹೇಳಿದ್ದೆ, ಮಾದೇವ ಅಂತ ಒಂದು ಒಳ್ಳೆ ಸಿನಿಮಾ ಬರ್ತಿದೆ, ನಿಮ್ಗೆ ಯಾವುದೇ ರೀತಿ ನಿರಾಶೆ ಆಗಲ್ಲ ಅಂತ ಹೋದ ವರ್ಷ ಹೇಳಿದ್ದೆ. ಅದೇ ಜೂನ್ 6 ಇದೇ ತಿಂಗಳು ರಿಲೀಸ್ ಆಗಿತ್ತು, ನಿಮ್ಗೆಲ್ರಿಗೂ ಇಷ್ಟ ಆಗಿತ್ತು ಸಿನಿಮಾ. ಹಾಗೆ ಈ 26ನೇ ತಾರೀಕು ಇದೇ ಜೂನ್ ತಿಂಗಳಲ್ಲಿ ಬಲರಾಮನ ದಿನಗಳು ಅಂತ ಸಿನಿಮಾ, ನಮ್ಮದೇ ಸಿನಿಮಾ ಬರ್ತಿದೆ. ಸೊ ದಯವಿಟ್ಟು ನೋಡಿ ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಪ್ರತಿ ಸಲನೂ ನೀವು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನನ್ನ ತಿದ್ದಿ ಬುದ್ಧಿ ಹೇಳಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ. ಸೊ ಈ ಸಿನಿಮಾಗೂ ನೀವು ದಯವಿಟ್ಟು ನಿಮ್ಮ ಆಶೀರ್ವಾದ ಇರಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ. ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಎಲ್ರಿಗೂ ಜೈ ಕರ್ನಾಟಕ ಧನ್ಯವಾದಗಳು. ಇರೋ ಮಗು ಥರ ಕಾಣಿಸ್ತಾರೆ, ಸ್ಕ್ರೀನ್ ಮೇಲೆ ನೋಡಿದ್ರೆ ಬಾ ಅಂತ ಅನಿಸ್ಬೇಕು, ಹಂಗೆ ಕಾಣಿಸ್ತಾರೆ. ಆ್ಯಂಡ್ ಅದೊಂಥರ ವಿನಯವಂತಿಕೆ ನೋಡ್ತಿದ್ರೇ ಖುಷಿ ಆಗುತ್ತೆ. ಒಬ್ಬ ಸ್ಟಾರ್ ಆದ್ರೂ, ಒಬ್ಬ ಒಳ್ಳೆ ಸಕ್ಸಸ್ಫುಲ್ ಹೀರೋ ಅಂತ ಈಗ ಅನ್ಸ್ಕೊತಾ ಇದ್ರು, ಆ ವಿನಯವಂತಿಕೆನ ಹಾಗೆ ಉಳಿಸ್ಕೊಂಡಿದ್ದಾರೆ. ಅದು ಮುಂದೆನೂ ಹಾಗೆ ಕ್ಯಾರಿ ಆಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಬಲರಾಮ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಎಲ್ಲರೂ. ಚೈತನ್ಯ ಸರ್ ಅವತ್ತು ಹೆಂಗೆ 80ಸ್ನ ಕಟ್ಕೊಟ್ಟಿದ್ರು, ಅದನ್ನು ವಾಪಸ್ ನಾವು ನೋಡೋದಕ್ಕೆ ಸುಮಾರು ವರ್ಷ ಕಾದ್ಬಿಟ್ಟಿದ್ದೀವಿ. ಅವ್ರು ಏನು ಮಾಡಿದ್ರು ಆ್ಯಕ್ಷನ್ ಸಿನಿಮಾನ ಟಚ್ ಮಾಡ್ತಿರ್ಲಿಲ್ಲ, ಬಟ್ ಇವತ್ತು ಟಚ್ ಮಾಡಿದ್ದಾರೆ ಅವರು. ಅದರಲ್ಲೂ ಆ ಇನ್ಫ್ಲೂಯೆನ್ಸ್ ತೊಗೊಂಡು ಒಂದು ಹೊಸ ಕಥೆನ ಹೆಣ್ದಿದ್ದಾರೆ ಅಂದರೆ ಅದ್ರ ಬಗ್ಗೆ ಡಬಲ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಎಲ್ಲರೂ ಕಾಯ್ತಾ ಇದ್ದೀವಿ 26ನೇ ತಾರೀಕು ಎಲ್ಲರೂ ಒಟ್ಟಿಗೆ ಹೋಗಿ ಥಿಯೇಟ್ರಿಗೆ ನುಗ್ಗಿ ಸಿನಿಮಾ ನೋಡುವ, ಓಕೆನಾ? ಆ್ಯಂಡ್ ಅದಾದಮೇಲೆ ಸರ್ ನಂಗೆ ಸಿಗ್ತಾರೆ. ಇದೇನಾದ್ರು ಇವ್ರು ಸಿಕ್ಕಿಲ್ಲ ಅಂದರೆ ಇದನ್ನು ಇಷ್ಟು ಕಟ್ ಮಾಡೋದು ಕಳಿಸ್ತಾ ಇರೋದು. ಸರ್ ಯಾವಾಗ ಸಿಗ್ತೀರಾ? ಆಯಿತಾ? ಸೊ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರಿ. ನನ್ನ ಚಾನಲಲ್ಲಿ ಮುಂದುವರಿದ ಭಾಗ ಖಂಡಿತ ಇರುತ್ತೆ. ಸೊ ಮತ್ತೆ ಸಿಗೋವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.